First, I'd like to request Honorable Chief Guest for today, Dr. Kaviraj sir ಅವರನ್ನ ಜೋರಾದ ಚಪ್ಪಾಳೆಗಳ ಮುಖಾಂತರ ವೇದಿಕೆಗೆ ಬರಮಾಡಿಕೊಳ್ಳೋಣ. A respected personality whose contributions and achievements inspire us all. Sir, your presence today adds great value and prestige to this wonderful occasion and celebration. ತಮ್ಮೆಲ್ಲರ ಮತ್ತೊಂದು ಬಾರಿ ಜೋರಾದ ಚಪ್ಪಾಳೆಗಳ ಮುಖಾಂತರ ಬರಮಾಡಿಕೊಳ್ಳೋಣ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಾಗಿರುವಂತ ಡಾಕ್ಟರ್ ಕವಿರಾಜ್ ಸರ್ ಅವರನ್ನ. ವಿ ಹಾರ್ಟಿಲಿ ವೆಲ್ಕಮ್ ಯು ಸರ್. ತಮಗೆ ಅತ್ಯಂತ ಆತ್ಮೀಯವಾದಂತಹ ಹೃದಯಪೂರ್ವಕವಾದಂತಹ ಸ್ವಾಗತವನ್ನ ಕೊಡ್ತಾ ಇದೀವಿ. ನಮ್ಮ ಪಿಲ್ಲರ್ ಆಗಿ ಕಳೆದ 17 ವರ್ಷಗಳಿಂದ ನಮ್ಮ ಚಿರಂತನ ಎಜುಕೇಶನ್ ಟ್ರಸ್ಟ್ ನ ಜೊತೆಗೆ ಬೆನ್ನೆಲುಬಾಗಿ ನಿಂತು ಪ್ರತಿಯೊಂದು ಕಷ್ಟದ ಸುಖದ ಹಾದಿಯಲ್ಲಿ ನಮ್ಮ ಜೊತೆ ಸಾಗಿರುವಂತ ನಮ್ಮ ಡಾಕ್ಟರ್ ಕವಿರಾಜ್ ಸರ್ ಅವರನ್ನ ಇನ್ನೊಂದ್ಸತಿ ಚಪ್ಪಾಳೆಗಳ ಮುಖಾಂತರ ಬರಮಾಡಿಕೊಳ್ಳೋಣ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇವಾಗ ಮುಂದಿನ ಅತಿಥಿಯನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಸೊ ಇವರನ್ನ ವೇದಿಕೆ ಮೇಲೆ ಬರಮಾಡ್ಕೋಬೇಕು ಅಂತಂದ್ರೆ ಐ ಫೀಲ್ ವೆರಿ ಹ್ಯಾಪಿ ಟು ಇನ್ವೈಟ್ ಹಿಮ್ ಆನ್ ಸ್ಟೇಜ್ ಮಿಸ್ಟರ್ ರಾಜೀವ್ ಹನು ಸರ್ ಅವ್ರನ್ನ. A distinguished personality known for his commitment and excellence. So ರೀಸೆಂಟ್ ಆಗಿ ನಡೆದಂತ CCL ಚಾಂಪಿಯನ್ಸ್ ಟೀಮ್ ಅಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿರುವಂತ ನಮ್ಮ ಕಿಚ್ಚ ಸುದೀಪ್ ಅವರ ಟೀಮ್ ನಲ್ಲಿ ಆಡಿದಂತ ರಾಜೀವ್ ಹನು ಅವರ ಕುರಿತಾಗಿರುವಂತಹ ಒಂದು ವಿಟಿಯನ್ನ ನಾವು ಕ್ಯಾನ್ ವಿ ಹ್ಯಾವ್ ದ ವಿಟಿ ಆನ್ ಸ್ಕ್ರೀನ್ ಪ್ಲೀಸ್. Yes, it is our pleasure to welcome our dear chief guest today, ರಾಜೀವ್ ಹನು ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮುಖಾಂತರ let us all put our hands together and welcome our dear guest of honor today, ರಾಜೀವ್ ಹನು sir on stage now. Let us all put our hands together. ನೋಡೋಣ ಜೋರಾದ ಚಪ್ಪಾಳೆ ಬರಲಿ ಅವರಿಗೋಸ್ಕರ. ಸೆಂಚುರಿ ಸ್ಟಾರ್ ಅಂತಾನೆ ಕರೀಬಹುದು ಇವರನ್ನ. CCL ನಲ್ಲಿ ನಡೆದಂತ ಮೊನ್ನೆಯ ಮ್ಯಾಚ್ ನಲ್ಲಿ ಸೆಂಚುರಿ ಬಾರಿಸೋದ್ರ ಮುಖಾಂತರ CCL ಟೀಮ್ ನ ನಮ್ಮ ಕರ್ನಾಟಕ ಟೀಮ್ ನ ವಿನ್ನರ್ ಆಗಿ ಹೊರಮಕ್ಕಂತ ಹೇಳಿ ಕಾರಣೀಭೂತರಾಗಿರುವಂತ ರಾಜೀವ್ ಹನು ಅವರಿಗೆ ವಿ ಹಾರ್ಟಿಲಿ ವೆಲ್ಕಮ್ ಯು ಸರ್. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಯನ್ನ ವೇದಿಕೆ ಮೇಲೆ ಬರಮಾಡ್ಕೋಬೇಕು ಅಂತಂದ್ರೆ ಇಟ್ ಗಿವ್ಸ್ ಅಸ್ ಗೂಸ್ ಬಂಪ್ಸ್ ಆಕ್ಚುಲಿ. ಯಾಕಂತಂದ್ರೆ ಹೀಸ್ ನನ್ ಅದರ್ ದ್ಯಾನ್ ಮಿಸ್ಟರ್ ಕರಣ್ ಆರ್ಯನ್ ಸರ್, whose dynamic presence, resilience, discipline and achievements motivate the younger generation. So let us take a glimpse on his resilience and impressive on VT please. Can you have the VT on screen now? ಈಗೇನ್ ಮಾಡ್ತಾನೆ ನಿಮ್ ಹೀರೋ? ಬಿಲ್ಲಿಗಿವ ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುವ It's our pleasure to welcome our another guest of honor, ಕರಣ್ ಆರ್ಯನ್ ಅವರನ್ನ ಜೋರಾದ ಚಪ್ಪಾಳೆಗಳ ಮುಖಾಂತರ ವೇದಿಕೆಗೆ ಬರಮಾಡಿಕೊಳ್ಳೋಣ. ನೋಡೋಣ ಎಷ್ಟು ಜೋರಾಗಿ ಚಪ್ಪಾಳೆ ಬರುತ್ತೆ ಅವ್ರಿಗೋಸ್ಕರ ಅಂತ ಹೇಳಿ. ಅತ್ಯದ್ಭುತವಾದಂತಹ ಆಟಗಾರ ಹಾಗೂ ನಮ್ಮ ಸಿನಿ ರಂಗದಲ್ಲಿ ಗುರುತಿಸಿಕೊಂಡಿರುವಂತಹ ಕರಣ್ ಆರ್ಯನ್ ಅವರನ್ನ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದೀವಿ. ವಿ ಹಾರ್ಟಿಲಿ ವೆಲ್ಕಮ್ ಯು ಸರ್. ಚಪ್ಪಾಳೆ ನಿಲ್ಬಾರ್ದ್ರಿ, ಅವ್ರು ಬರೋವರೆಗೂ ಕೂಡ ಬರಲಿ ಚಪ್ಪಾಳೆ. ನೋಡೋಣ, ಕಮ್ ಆನ್. ಎಸ್, ಸೊ ಅದೇ ರೀತಿ ಇನ್ನೋರ್ವ ಗೆಸ್ಟ್ ಆಫ್ ಆನರ್ ಆಗಿರುವಂತ
ಡಾಕ್ಟರ್ ವನಿತಾ ಮೇಡಮ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಕ್ಯಾನ್ ವಿ ಹ್ಯಾವ್ ದ ವಿಟಿ ಆನ್ ಸ್ಕ್ರೀನ್ ಪ್ಲೀಸ್? We're moving forward, we're missing more power, and we're gonna dominate profit. That shit cause you being your topic. Gonna chill and shoot by the trophy. No. ಎಸ್, ಸೊ ನಮ್ಮ ವನಿತಾ ಮ್ಯಾಮ್ ಅವರು ಹೇಳ್ಬೇಕು ಅಂತಂದ್ರೆ ನಮ್ಮ ಲಕ್ಷ್ಮೀ ರಾಜು ಮ್ಯಾಮ್ ಅಂಡ್ ವನಿತಾ ಮ್ಯಾಮ್ ಇಬ್ರು ಕೂಡ ಸಿಸ್ಟರ್ಸ್ ಅಂತಾನೆ ಕರಿಬಹುದು. ಅಷ್ಟು ಕ್ಲೋಸ್ ಫ್ರೆಂಡ್ಶಿಪ್ ಅಲ್ಲಿ ತಮ್ಮದೇ ಆದಂತಹ ಇನ್ಸ್ಟಿಟ್ಯೂಷನ್ ಅನ್ನ ನಡೆಸ್ತಾ ಇರುವಂತ ಗ್ರೇಟ್ ಸಪೋರ್ಟಿವ್ ಫ್ರೆಂಡ್ ಆಫ್ ಅವರ್ ಲಕ್ಷ್ಮೀ ರಾಜು ಮ್ಯಾಮ್. ಆಲ್ಸೋ ಶಿ is an entrepreneur and MD of Shrishti Groups of Schools. Her dedication, commitment towards education and accomplishments stand as a true inspiration. So Dr. Vanita Madam ಅವರಿಗೆ ಜೋರಾದ ಚಪ್ಪಾಳೆಗಳ ಮುಖಾಂತರ ವೇದಿಕೆಗೆ ಬರ್ಮಾಡಿಕೊಳ್ಳೋಣ. We heartily welcome you ma'am on this beautiful occasion. On behalf of the entire Little Millennium family, we extend a heartfelt welcome to each one of you. We are truly grateful for your time and encouragement ಅಂತ ಹೇಳ್ತಾ ಮತ್ತೊಂದು ಬಾರಿ ಎಲ್ಲ ನಮ್ಮ ಮುಖ್ಯ ಅತಿಥಿಗಳಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ತಮ್ಮ ಎರಡು ಪ್ರೀತಿಪೂರ್ವಕವಾದಂತಹ ಕೈಗಳ ಚಪ್ಪಾಳೆಗಳ ಮುಖಾಂತರ ನಾವು ಬರ್ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸೆಗ್ಮೆಂಟ್ ನಾವು. ಸೊ ಲಿಟಲ್ ಮಿಲೇನಿಯಂ ಸ್ಕೂಲ್ ನ ಬಗ್ಗೆ ತಾವೆಲ್ಲರೂ ಕೂಡ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂಡಿದ್ರಿ ನಿಜ. ಆದ್ರೆ ಈ ಒಂದು ಸಂಸ್ಥೆ ಯಾವ ರೀತಿ ಹುಟ್ಟಿ ಬಂತು, ಬೆಳೆದು ಬಂದ ಹಾದಿ ಯಾವ ರೀತಿ ಇತ್ತು, 17 ವರ್ಷದ ಜರ್ನಿಯನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ತಮ್ಮ ಮುಂದೆ ಹೇಳಬೇಕು ಅಂತಂದ್ರೆ, ಟುಡೇ ಆಸ್ ವಿ ಬಿಗಿನ್ ದಿಸ್ ಬ್ಯೂಟಿಫುಲ್ ಮೂಮೆಂಟ್ಸ್ ಆಫ್ ಗ್ರ್ಯಾಂಡ್ ಆನ್ಯುವಲ್ ಡೇ, ಐ ವುಡ್ ಲವ್ ಟು ಬ್ರೀಫ್ ಅಪ್ ಅಬೌಟ್ our Little Millennium journey. Little Millennium was established in the year of 2008 under Chirantana Education Trust. As you all know, Little Millennium is one of the best preschool chain in India. The guiding principle of Little Millennium is to provide children with culturally sound environment, love, care, right values, protection needed for a healthy body, mind and soul in the most critical phase of child's growing stages. Life at Little Millennium is a journey full of fun learning, filled with joy, excitement, knowledge and growth, focused on holistic child development. We regularly conduct and celebrate various events and occasions that not only allow our children and parents to interact with each other, but also to promote good values and love for the environment. We have observed that these events play an important role in every child's all-round development. It is time for yet another day of the year to celebrate and exhibit the talents of all our dear children. We are extremely happy to have you all with us here today to share our joy and delightful moments of this event. So ನಮ್ಮ ಲಿಟಲ್ ಮಿಲೇನಿಯಂ ಸ್ಕೂಲ್ ನ 2008ನೇ ಇಸ್ವಿಯಿಂದ 17ನೇ ವರ್ಷದ ಈ ಒಂದು ಜರ್ನಿಗೆ ತಮ್ಮೆಲ್ಲರ ಪ್ರೀತಿಪೂರ್ವಕವಾದಂತಹ ಚಪ್ಪಾಳೆ ಬರಲೇಬೇಕು. ಸೊ ವಿ ಕಂಗ್ರಾಚುಲೇಟ್ ಎಂಟೈರ್ ಟೀಮ್ ಆಫ್ ಚಿರಂತನ ಎಜುಕೇಶನ್ ಟ್ರಸ್ಟ್ ಅಂತ ಹೇಳ್ತಾ, ಸೊ ಇವತ್ತಿನ ಇನ್ನೊಂದು ವಿಶೇಷತೆ ಏನಂತಂದ್ರೆ 17 ವರ್ಷಗಳಿಂದನೂ ಕೂಡ ಪ್ರತಿ ವರ್ಷ ಆನ್ಯುವಲ್ ಡೇ ಸೆಲೆಬ್ರೇಟ್ ಮಾಡ್ತಾ ಬರಬೇಕಾದ್ರೆ ಪ್ರತಿ ವರ್ಷನೂ ಕೂಡ ಬೇರೆ ಬೇರೆ ಥೀಮ್ ನ ಮುಖಾಂತರ ಇವರು ಗುರುತಿಸ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ ವರ್ಷದ ಥೀಮ್ ಏನಂತ ಹೇಳ್ಬೋದಾ ಒಂದ್ಸತಿ ಜೋರಾಗಿ ಎಲ್ರು ಕೂಡ? ವಾಟ್ ಇಸ್ ದ ಥೀಮ್? ಎಸ್, ವಿಸ್ಮಯ. ಎಸ್, ಎಕ್ಸಾಕ್ಟ್ಲಿ. ಸೊ ಈ ಒಂದು ವಿಸ್ಮಯ ಅನ್ನುವಂತ ಕುರಿತಾಗಿರುತ್ತ ಒಂದು ಸಣ್ಣ ಇನ್ಫಾರ್ಮೇಶನ್ ಅನ್ನ ತಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತಂದ್ರೆ, ದಿಸ್ ಇಯರ್ our theme is Vismaya, the divine avatars of Lord Vishnu. The word Vismaya itself reflects the magic and wonder that fills our hearts when we witness something extraordinary. And what could be more wondrous than the stories of Lord Vishnu's avatars, each one of a symbol of courage, compassion, wisdom and the triumph of good over evil. From Matsya, who protected life, to Kurma, who supported the cosmos, from Varaha, who rescued Mother Earth, to Narasimha, who upheld devotion and faith, from Vamana's humility to Rama's righteousness, from Krishna's wisdom to the promise of Kalki, who will restore balance. Each avatara teaches us timeless values that are relevant even today. Through dance, drama, music, and vibrant performances,
Our little stars will take you on the divine journey across different realms, a journey filled with color, culture, devotion, and inspiration. Tonight is not just a celebration of mythology, it is a celebration of values. It is reminder that no matter how challenging the times may be, goodness always prevails. So sit back, relax, and immerse yourself in this spectacular showcase of talent, dedication, and creativity. Let us witness the magic of our young performers as they bring these divine stories to the life on stage. With great excitement and immense pride, before I declare the 17th annual day celebration of Little Millennium, Vismaya officially opened. ಒಂದ್ಸತಿ ಜೋರಾದ ಚಪ್ಪಾಳೆ ಬರಲೇಬೇಕು. Let us invite our honorable guest to join us on stage to ignite the lamp. ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ದೀಪ ಬೆಳಗಿಸುವುದರ ಮುಖಾಂತರ ವಿದ್ಯುತ್ ಚಾಲನೆಯನ್ನ ನೀಡಬೇಕು ಅಂತ ಹೇಳಿ ಕಳಕಳಿಯ ವಿನಂತಿಯನ್ನ ಮಾಡ್ಕೋತಾ ಇದೀವಿ. May I now request our honorable chief guest and guest of honor to kindly proceed to the stage. We also request our respected principal and management members to kindly escort our dignitaries to the dais. Parents, let us welcome them with a big round of applause. Lighting of the lamp in our culture, lighting the ceremonial lamp signifies the removal of darkness and the spread of knowledge, wisdom, and positivity. To mark the auspicious beginning of this grand celebration, I humbly invite our honorable chief guest, Dr. Kaviraj sir, our guest of honor, Dr. Vanita ma'am, Mr. Rajiv Hanu sir, Mr. Karan Aryan sir. Also, I request our Lakshmi Raju ma'am and Naveen Raju sir to join us for the lighting up of the lamp ceremony. ಪ್ರತಿಯೊಂದು ದೀಪವನ್ನ ಬೆಳಗಿದಾಗ ನಮ್ಮಲ್ಲಿರುವಂತ ಕತ್ತಲೆ ದೂರವಾಗ್ಲಿ, ಬೆಳಕಿನ ಹಾಗೆ ಆ ಒಂದು ಪ್ರಕಾಶಮಾನವಾದಂತಹ ಬೆಳಕು ನಮ್ಮೆಲ್ಲರ ಬಾಳಲ್ಲಿ ಪ್ರಜ್ವಲಿಸ್ಲಿ ಅಂತ ಹೇಳಿ ಆ ಒಂದು ಭಗವಂತನಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಯಾವುದೇ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ದೇವರನ್ನ ಮನದಲ್ಲಿ ಸ್ಮರಿಸುವಂತ ಒಂದು ವಾಡಿಕೆ. ಅದೇ ರೀತಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಅಂತ ಒಂದು ವಿಘ್ನ ನಿವಾರಕನನ್ನ ಮನದಲ್ಲಿ ಸ್ಮರಿಸುತ್ತಾ ಶಾಂತಾಕಾರಂ ಭುಜ पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिरुत्थान्यगम्यं वन्दे विष्णु भवभयहरं सर्वलोकैकनाथं सर्वलोकैकनाथं सर्वलोकैकनाथम् आत्मा रामानन्दरमण आत्मा रामानन्दरमण अच्युत केशव हरिनारायण भवभयहरण वन्दित चरण रघुकुलभूषण राजीवलोचन आत्मा रामा आत्मा रामा आत्मा रामानन्दरमण आत्मा रामा आनन्दरमण आत्मा रामा ಆನಂದರಮಣ. ಧನ್ಯವಾದಗಳು. ಇಷ್ಟು ಕ್ಯೂಟ್ ಆಗಿ ದೇವರನ್ನ ಕರೆದು ಬಿಟ್ರೆ ದೇವರನ್ನು ಬರೋಕೆ ಒಲ್ಲೆ ಅನ್ನಲ್ಲ, ಏನಂತೀರಿ? ಒಂದ್ಸತಿ ಜೋರಾದ ಚಪ್ಪಾಳೆ ಬರಲೇಬೇಕು. ನಮ್ಮ ಬಹಳ ಪ್ರೀತಿಪೂರ್ವಕವಾದಂತ ಈ ಒಂದು ಸುಂದರವಾದಂತ ಪ್ರಾರ್ಥನಾ ಗೀತೆನ ಹಾಡದಂತ ಎಲ್ಲ ಮಕ್ಕಳಿಗೆ ಧನ್ಯವಾದಗಳು ಅಂತ ಹೇಳ್ತಾ, ಸೊ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾ ಎಲ್ಲ ಗುರುಗಳ ಪಾದಾರ ಬಿಂದಗಳಿಗೆ ನಮ್ಮ ನಮನಗಳನ್ನ ಸಲ್ಲಿಸ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತ ನಮ್ಮ ಡಾಕ್ಟರ್
ಕವಿರಾಜ್ ಸರ್ ಅವರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ಬೇಕು ಅಂತಂದ್ರೆ ನಮಗೂ ಕೂಡ ಬಹಳ ಖುಷಿ ಆಗತ್ತೆ. ಇಟ್ ಈಸ್ ಮೈ ಗ್ರೇಟ್ ಹಾನರ್ ಅಂಡ್ ಪ್ರಿವಿಲೇಜ್ ಟು ಇಂಟ್ರೊಡ್ಯೂಸ್ ಅವರ್ ಹಾನರಬಲ್ ಚೀಫ್ ಗೆಸ್ಟ್ ಡಾಕ್ಟರ್ KR Kaviraj sir. He has been the strongest pillar and guiding force behind our organization. With his constant support, encouragement and vision, what once began as a dream project of Lakshmi Raju ma'am has today grown into the successful and meaningful initiative we proudly call Chirantana Educational Trust. We are deeply grateful for the invaluable guidance and continued support. On behalf of everyone's presence here, I respectfully invite Dr. KR Kaviraj to kindly come on to the stage and address the gathering. ಜೋರಾದ ಚಪ್ಪಾಳೆಗಳ ಮುಖಾಂತರ ಬರಮಾಡಿಕೊಳ್ಳೋಣ. ನಮ್ಮ ಮುಖ್ಯ ಅತಿಥಿಗಳಾಗಿರುವಂತಹ ಡಾಕ್ಟರ್ ಕವಿರಾಜ್ ಸರ್ ಅವರನ್ನ ವೇದಿಕೆಗೆ ಬರಮಾಡಿಕೊಂಡು ಅವರ ಮಾತುಗಳನ್ನ ಕೇಳೋಣ. ಈ ಸುಂದರ ಸಂಜೆ ಗೋಧೂಳಿ ಸಮಯ, ಒಳ್ಳೆ ಸಮಯ ಇದು. ಈ ಟೈಮ್ನಲ್ಲಿ 17ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾಳೆ ಲಕ್ಷ್ಮಿ. ಲಕ್ಷ್ಮಿ ಅಂದರೆ ಬೇರೆ ಯಾರೂ ಅಲ್ಲ, ನನ್ನ ಮಗಳು. 17ನೇ ವರ್ಷ ಕೆಳಗಡೆ 16ನೇ ಒಂದು ವರ್ಷದಿಂದ ಸ್ಟಾರ್ಟ್ ಮಾಡಬೇಕಾದಾಗ ಒಂದು ಸ್ಕೂಲ್ನ ಕೇಳ್ಕೊಂಡ್ಲು ಅವಳು. ಡ್ಯಾಡಿ, ನಾನು ಒಂದು ಸ್ಕೂಲ್ ಮಾಡ್ಬೇಕು ಅನ್ಕೊಂಡಿನಿ, ನಾನು ಸ್ಕೂಲ್ಗೆ ಹೋಗ್ಬೇಕು, ನಾನು ಸ್ಕೂಲ್ ಮಕ್ಕಳನ್ನ. ಅಲ್ಲಮ್ಮ, ನಿಮ್ಮ ಡ್ಯಾಡಿ 2 ರೂಪಾಯಿ ಕೂಲಿ ಕೆಲಸ ಮಾಡಿಬಿಟ್ಟು ಇವತ್ತು ಈ ಮಟ್ಟಕ್ಕೆ ಬಂದು ಮೈನ್ ಓನರ್ ಆಗೀನಿ. ನನ್ನ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳೋದಕ್ಕೆ ಸಾಕಾಗಲ್ಲ, ಬೇರೆಯವ್ರ ಮೇಲೆ ನೆಂಬಕ್ಕಾಗಲ್ಲ, ನೀನು ನೋಡ್ಕೋಬೋದು. ಮಗ ಇದ್ರೆ ಅವನು ಪೈಲಟ್ ಆಗಿ ಅವನ ಮೇಲೆ ಹಾರಿಸ್ತದನ, ನೀನು ಮಕ್ಕಳಿಂದ ಹೋಗ್ಬಿಟ್ರೆ ನನ್ನ ಬಿಸ್ನೆಸ್ ಯಾರು ನೋಡ್ಕೋಬೇಕು ಅಂತ ಕೇಳಿದೆ. ಅದು ನನಗೆ ಗೊತ್ತಿಲ್ಲ, ನಾನು ಸ್ಕೂಲ್ ಮಾಡಲೇಬೇಕು ಅಂತೇಳಿ ಹಠ ಮಾಡಿದ್ಲು. ಏನೋ ಹಠ ಮಾಡ್ತದಾಳಂತ ಒಂದು ಸ್ಕೂಲ್ ಮಾಡಿ ನೋಡಿದೆ. 1ನ್ನ 2 ಮಾಡಿದ್ಲು, 2ನ್ನ 3 ಮಾಡಿದ್ಲು, 3ನ್ನ 4 ಮಾಡಿದ್ಲು, 4ಕ್ಕೆ ಈಗ ಏನೋ ದೊಡ್ಡದಾಗಿ 8ಕ್ಕೆ ಕೈ ಹಾಕ್ಯಾರ. ಅವ್ರ ಅಮ್ಮನ ಆಶೀರ್ವಾದ ಕೂಡ ಅದೇ ಇತ್ತು. ಇಲ್ಲ, ನನ್ನ ಮಗಳು 108 ಸ್ಕೂಲ್ ಮಾಡಬೇಕು ಅಂತ. ಈಗ ವನಿತಾ ಅವ್ರಿಗೆ ಅದೇ ಹೇಳ್ತಾ ಇದ್ದೆ ನಾನು. ಇಡೀ ಬೆಂಗಳೂರು ನಗರ ಸುತ್ತರದ ಮೇಲೆ ಇಡೀ ಜಿಲ್ಲೆಗಳನ್ನ ಒಂದು ರೌಂಡ್ ಬರ್ರಿ, ಒಂದೊಂದು ಸ್ಕೂಲ್ ಮಾಡ್ರಿ, ಅದ್ರ ಹಿಂದೆ ನಿಮ್ಮ ಹಿಂದೆ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ ಅಂತೇಳಿ ಅವ್ರಿಗೆ ಹೇಳಿದ್ದೀನಿ. ಅದನ್ನ ನೆರವೇರಿಸ್ಲಿ. ಅವ್ರ ತಾಯಿ ಕೂಡ ಆಶೀರ್ವಾದ ಮಾಡ್ತಾಳೆ. ಇವತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇವತ್ತು ಲಕ್ಷ್ಮೀ ನವೀನ್ ರಾಜ್ ಅವರು, ನವೀನ್ ರಾಜ್ ಲಕ್ಷ್ಮಿ ಅವರೇ, ಹಾಗೂ ರಾಜೀವ್ ಅವ್ರ ಕ್ರಿಕೆಟ್ ನೋಡಿ ನಾನು ಅವರು ಫ್ಯಾನ್ ಆಗೋಗ್ಬಿಟ್ಟೆ. ನಾನು ರಾಜ್ಕುಮಾರ್ ಅವರು, ನಾನು ಚಿಕ್ಕ ಹುಡುಗ, ನನ್ನ ಎತ್ಕೊಂಡು ಬೆಳೆಸಿದ್ರು. ಅದೇನೋ ಕಲಾವಿದರಲ್ಲಿ ನನಗೆ ಬಹಳ ಪ್ರೇಮ. ಕಲಾವಿದರು ಅಂದ್ರೆ ಹಿಂದೆ ಓಡೋಗ್ಬಿಟ್ಟಿರ್ತೀನಿ, ಗೊತ್ತಿರಲ್ಲ ಕಲಾವಿದರು ಅಂತ. ಅವ್ರು ಕಲಾವಿದರು ಅಂತಾನೂ ಗೊತ್ತಿಲ್ಲ ನನಗೆ. ಒಂದು CCL ಆಟ ಆಡ್ತಿದಾರಂತ ಅಷ್ಟು ಗೊತ್ತು. ಆಮೇಲೆ ತಿಳ್ಕೊಂಡೆ ಕಲಾವಿದರು ಕೂಡ ಕ್ರಿಕೆಟ್ ಆಡ್ತಾರ. ಕ್ರಿಕೆಟ್ ನಮ್ಮವ್ರಿಗಿಂತ ಬಲ್ ಚೆನ್ನಾಗಿ ಆಡಿದ್ರು. ನಮ್ಮ ಇಂಡಿಯಾದವ್ರು ಇವತ್ತೇನು ಆಡ್ತಿದಾರಲ್ಲ ಅದಕ್ಕೂ ಸೂಪರ್ ಆಗಿ ಆಡಿದ್ರು. ದಿನ ರಾತ್ರಿ ನಾನು ಏನ್ ಮಾಡ್ತೀನಿ ಅಂದ್ರೆ 8 ಬಂದ ನಂತರ 9 ಗಂಟೆಯಿಂದ 12 ಗಂಟೆವರೆಗೂ 5 ಮ್ಯಾಚ್ಗಳನ್ನ ನೋಡ್ತಾನೇ ಇರ್ತೀನಿ. ಇದೇ ಕೆಲಸ. ಅದೇ ಮಕ್ಕಳಲ್ಲಿ ನಾನು ಹೇಳ್ಕೊಡೋದು ತಂದೆ ತಾಯಿದರಿಗೆ ಏನಂದ್ರೆ, ಮಕ್ಕಳನ್ನ ಫ್ರೀಯಾಗಿ ಬಿಡಿ. ಯಾವದಕ್ಕೆ ಹೋಗ್ತಾರೋ ಅವರು, ಏನ್ ಆಟ ಆಡ್ತಾರೋ, ಓದ್ತಾರೋ, ಏನ್ ಮಾಡ್ತಾರೋ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಅದು ಯಾವ ಮಕ್ಕಳು ಇವತ್ತು ಬೆಳಿತಾವ ಅನ್ನೋದಕ್ಕೆ ಇಲ್ಲಿ ಸಾಕ್ಷಿ. ಕಿರಣ್ ಕೂಡ ಇದ್ದಾರೆ, ಕರಣ್ ಅವ್ರು ಏನ್ ಆಟಗಾರರು. ಅವ್ರು ಯಾವ ಮೂಳೆ ಮುರಿದಿರೋದು ನೋಡಿದ್ರಲ್ಲ ನೀವು, ಅವ್ರ ಮೂಳೆ ಕೂಡ ಜೋಡಿಸಿದ್ದಾರೆ. ಅವ್ರು ಹಿಡಿದ್ರು ಒಂದು ಕ್ಯಾಚ್, ನಾನು ಸ್ಟೇಜ್ ಮೇಲೆ ಎಗರ್ಬಿಟ್ಟೆ ಅಂತ ಒಂದು ಕ್ಯಾಚ್ ಅದು. ಆ ಕ್ಯಾಚ್ ನೋಡೋಕೆ ಆಗೋದಿಲ್ಲ, ಅದು ನೋಡೋಕಿಲ್ಲ. ನೀವು ನೋಡ್ತಾ ಇದ್ದೀರ ಇಲ್ಲ, GTVಯಲ್ಲಿ ಹಾಕೊಂಡು ಇದ್ರಲ್ಲಿ ನೋಡ್ರಿ, ಜಿಯೋ ಇದರಲ್ಲಿ ಅವ್ರು ನೋಡಿದ್ರೆ, ಈಗ ಸ್ಟೇಜ್ ಮೇಲೆ ನೋಡಿದಿರಿ, ಅವ್ರ ಆಟನ್ನು ನೋಡಿ. ಮುಂದೆ ಎಲ್ಲೇ ಇದ್ರು ಅವ್ರ ಆಟಕ್ಕೆ ನಾನು ಹೇಳಿನಿ, ದುಬೈಗೆ ಹೋಗ್ತಾ ಇದ್ದೀನಿ ಅಂದ್ರು. ನಾನು ಬಂದ್ಬಿಡ್ತನಪ್ಪ ದುಬೈಗೆ, ಹೇಳೋ ಅಂತ ಹೇಳ್ತಾ ಇದ್ದೀನಿ. ಆಲ್ರೆಡಿ ಈ ತರ ಇರುತ್ತೆ. ಇನ್ನು ವೇದಿಕೆ ಮೇಲೆ ವನಿತಾ ಲೋಕೇಶ್ ಅವರೇ, ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ತಾಯಂದಿರೆ, ತಂಗಿಯಂದಿರೆ, ತಮ್ಮಂದಿರೆ, ಹಾಗೂ ಈ ಎಜುಕೇಶನ್ನಿನ ಎಲ್ಲ ಟೀಚರ್ಸ್, ಇವತ್ತು ಈ ಶ್ರಮದ ಹಿಂದೆ ಬಹಳ ಸಾಕಷ್ಟು ಶ್ರಮ ಇದೆ. ಯಾಕಂದ್ರೆ ಇಷ್ಟು ಮಟ್ಟಕ್ಕೆ ಬೆಳಿಬೇಕಾದ್ರೆ ಸಾಧಾರಣ ಅಲ್ಲ. ಆ ಟೀಚರ್ಗಳ ಆಶೀರ್ವಾದ ಅವಳ ತಲೆ ಮೇಲೆ ಇದೆ, ಲಕ್ಷ್ಮಿ ತಲೆ ಮೇಲೆ. ನಮ್ಮದು ಯಾವಾಗಲೂ ಇದ್ದೇ ಇರುತ್ತೆ. ಬೆಳೆಸಮ್ಮ ಮಕ್ಕಳನ್ನ ಬೆಳೆಸು. ಯಾಕಂದ್ರೆ ನಾನಂತೂ ಎಜುಕೇಶನ್ ಇಲ್ಲ, ನಾನಂತೂ 2ನೇ ಕ್ಲಾಸ್ ಓದಿ ನಾನು ದಡ್ಡನಾಗ್ಬಿಟ್ಟೆ. ಏನೋ ನಿನ್ನ ಓದಿಸಿದ್ವಿ, ನಿಮ್ಮಿಬ್ಬರನ್ನ ಓದಿಸಿ ಇವತ್ತು ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀರಿ. ಅದಕ್ಕಿಂತ ಸಂತೋಷದಿಂದ ಏನಿಲ್ಲ. ನಿಮ್ಮ ತಾಯಿ ಕೂಡ ಮೇಲೆ ನೋಡ್ತಾ ಇರ್ತಾಳ. ಯಾಕಂದ್ರೆ ಹೋದ್ ಸಾರಿ ಜನವರಿ 9ಕ್ಕ ಇದೇ ಸ್ಟೇಜ್ ಮ್ಯಾನ್ಯುವಲ್ ಡೇ 16ನೇ ವರ್ಷದಲ್ಲಿ ನಾನು ಮಾತಾಡೋ ಶಕ್ತಿನೂ ಇದ್ದಿಲ್ಲ ನನಗೆ.
ನಾನು ಗಡ್ಡ ಬಿಟ್ಕೊಂಡು ಅವತ್ತು ಅಳ್ತಾ ಇದ್ದೆ ಈ ಸ್ಟೇಜ್ ಮೇಲೆ. ಇವತ್ತೊಂದು ವರ್ಷದಲ್ಲೇ ಮರ್ತೀವಿ, ಆದ್ರೆ ಅವಳು ಯಾವತ್ತೂ ನಮ್ಮ ಸ್ಟೇಜ್ ಮೇಲೆ ಇರ್ತಾಳ. ಅವ್ರದಮ್ಮ ಹಿಂದೆ ನಿಂತ್ಕೊಂಡು ನಡೆಸ್ಕೊಂಡು ಹೋಗ್ರಿ, ನಡೀಲಿ, ಬೆಳೀಲಿ ಸಂಸ್ಥೆ, ನಿಮ್ಮಿಂದ ನೂರಾರು ಜನಕ್ಕೆ ಕೆಲಸ ಸಿಗ್ಲಿ, ಆ ಟೀಚರ್ಸ್ಗಳು ಎಲ್ಲರನ್ನೂ ಚೆನ್ನಾಗಿ ನೋಡ್ಕ ಅಂತ ಹೇಳ್ತಾ ನನ್ನ ತೊದಲು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದಕ್ಕಿಂತ ಸಾರ್ಥಕವಾದಂತ ಭಾವನೆ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಗಳ ಸಾಧನೆಯನ್ನ ನೋಡಿ ತಂದೆ ಪ್ರೀತಿಯಿಂದ ಮಾತಾಡುವಂತ ಒಂದು ವಿಚಾರ ಏನಿದೆಯಲ್ಲ, ಅವರ ಕಣ್ಣಾಲಿಗಳ ತುಂಬಿ ಬಂದ್ರೂ ಕೂಡ ಅದನ್ನ ಕಂಟ್ರೋಲ್ ಮಾಡಿಕೊಂಡು ಖುಷಿಯಾಗಿ ಮಗಳ ಒಂದು ಸಾಧನೆಯನ್ನ ನಮ್ಮೆಲ್ಲರ ಜೊತೆ ಹಂಚ್ಕೊಂಡಿರುವಂತ ನಮ್ಮ ಡಾಕ್ಟರ್ ಕವಿರಾಜ್ ಸರ್ಗೆ ಇನ್ನೊಂದ್ಸತಿ ಜೋರಾದ ಚಪ್ಪಾಳೆಗಳ ಮುಖಾಂತರ ನಾವು ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಸರ್ ನೀವು ಆವಾಗ್ಲೇ ಹೇಳ್ದಾಗೆ ನಾಟ್ ಓನ್ಲಿ ನಾವು ಸೊ ಆಸ್ಟ್ರಿಡ್ಸ್ ವರ್ಲ್ಡ್ ಸ್ಕೂಲ್ ಅನ್ನುವಂತ ಒಂದು ಹೊಸ ಭಾಷ್ಯದ ಮುಖಾಂತರ ದಿ ಆರ್ ಗೋಯಿಂಗ್ ಟು ರೀಚ್ 108 schools ವೆರಿ ಸೂನ್. ಅದಕ್ಕೋಸ್ಕರ ಒಂದ್ಸತಿ ಜೋರಾದ ಚಪ್ಪಾಳೆ ಬರಲೇಬೇಕು. ಆಸ್ಟ್ರಿಡ್ ವರ್ಲ್ಡ್ ಸ್ಕೂಲ್ ಅನ್ನುವಂತ ಸ್ಕೂಲ್ಗಳ ಮುಖಾಂತರ ಇನ್ನೇನು ಕೆಲವೇ ದಿನಗಳಲ್ಲಿ ತಮ್ಮ ಎದುರುಗಡೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಮ್ಮ ಎದುರುಗನು ಕೂಡ ಆ ಒಂದು ಮಾಹಿತಿಯನ್ನ ನಾವು ಕೂಡ ಹಂಚ್ಕೊಳ್ತೀವಿ ಅಂತ ಹೇಳ್ತಾ, ಸೊ ಇವತ್ತಿನ ಇನ್ನೋರ್ವ ಗೆಸ್ಟ್ ಆಫ್ ಆನರ್ ಆಗಿ ಆಗಮಿಸಿರುವಂತ ಮಿಸ್ಟರ್ ರಾಜೀವ್ ಹಣ್ಣು ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ, he was born in Bangalore, is an actor, cricketer and a former CCB crime branch officer. So ಅವ್ರು ನೋಡಿದ ಕೂಡಲೇ ಸ್ವಲ್ಪ ಹುಷಾರಾಗಿರ್ರಿ, ಓಕೆ. His debut film Stree Shakti won 3rd place at the International Film Awards Singapore, and he has played series of lead roles in Kannada films along with the key character roles in major Kannada films like Kempegowda, Varadanayaka and Huppalli. In cricket, he holds the fastest 50 record in KPL in 14 balls. ಅದಕ್ಕೊಂದ್ಸತಿ ಜೋರಾದ ಚಪ್ಪಾಳೆ ಬರಲೇಬೇಕು. And the highest CCL record of 111 runs in ಕೇವಲ 31 ಬಾಲ್ ಒಳಗ 111 ಸೆಂಚುರಿಯನ್ನ 111 ರನ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. Along with the most centuries in the league, he represented the India corporate cricket team, played at Lord's, London, winning in 2016 and 18, appeared on Big Boss Kannada season 8 and supported the fitness community during COVID. We request ರಾಜೀವ್ ಹನು ಸರ್ ಇವತ್ತಿನ ಈ ಒಂದು ಕಾರ್ಯಕ್ರಮನ ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಕೇಳ್ಕೊತಾ ಇದೀನಿ. ಫಸ್ಟ್ ಚಪ್ಪಾಳೆ ಬರಲಿ ಅವ್ರಿಗೋಸ್ಕರ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನೊಬ್ಬನೇ ಮಾತಾಡಿದ್ರೆ ಹೆಂಗಿರುತ್ತೆ ಹಂಗೆ ಈ ಒಂದು ಈವೆಂಟ್ನ ಅಷ್ಟು ಸ್ಪಷ್ಟವಾಗಿ ಸ್ಪಷ್ಟ ಕನ್ನಡದಲ್ಲಿ ಅವ್ರಿಗೇನೇನು ಅರ್ಹತೆ, ಅವ್ರಿಗೇನೇನು ಬಾಧ್ಯತೆ ತಲುಪಬೇಕು ಅದನ್ನ ಇವರು ತುಂಬಾ ಚೆನ್ನಾಗಿ ತಲುಪಿಸ್ತಾ ಇದ್ದಾರೆ. ಅವ್ರಿಗೊಂದು ಚಪ್ಪಾಳೆ ಬರಲಿ ಫಸ್ಟ್. ಅವರ ಪೇಷನ್ಸ್ ಮತ್ತೆ ಅವರ ಸ್ಪಷ್ಟತೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಇಲ್ಲಿ ಬರೋದಕ್ಕೆ ಮುಂಚೆ ಓಕೆ ಚಿಕ್ಕ ಮಕ್ಕಳದ ಪ್ರೋಗ್ರಾಮಿಗೆ ಬರ್ತಾ ಇದ್ದೀನಿ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಅಂದರೆ ಸ್ಕೂಲ್ ಮಕ್ಕಳು ಬರ್ತಾರೆ, ಪುಟಾಣಿ ಮಕ್ಕಳು ಬರ್ತಾರೆ, ಏನು ಪರವಾಗಿಲ್ಲ ನಡೆಯುತ್ತೆ ಅಂತ. ಬಟ್ ಮೇಡಮ್ ಇಲ್ಲಿಗೆ ಕರೆಸಿದ್ಮೇಲೆ ಒಂದು ಹೆಜ್ಜೆ ಹಿಂದೆ ಹೋಯ್ತು ಮನಸ್ಸಲ್ಲಿ. ಯಾಕೆ ಅಂದರೆ ಅರೆ ಕಾಲೇಜು ಸ್ಕೂಲ್ಗಳಲ್ಲೂ ಈ ಥರ ಫಂಕ್ಷನ್ ಮಾಡೋವಲ್ಲ ಗುರು, ಅಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂತ ಮ್ಯಾಮ್. ಸೊ ಐ ಆಮ್ ರಿಯಲಿ ಪ್ರೌಡ್ ದಟ್ ಐ accepted ದಿಸ್ ಈವೆಂಟ್. ಓಕೆ, ಇದ್ರ ಮುಖಾಂತರ ಒಂದಷ್ಟು ವಿಚಾರಗಳು ಹೇಳಬೇಕು. ಇದೇ ಈವೆಂಟ್ಗೆ ಯಾವುದಾದ್ರೂ ಒಂದು ದೊಡ್ಡ ಆಫೀಸರ್ಸೋ ಅಥವಾ ಇನ್ನ ಲೈಫಲ್ಲಿ ಅಚೀವ್ ಮಾಡಿರೋರು ಯಾರು ಬೇಕಾದರೂ ಈ ಸೀಟನ್ನು ಅಲಂಕರಿಸ್ಬೋದಿತ್ತು. ಬಟ್ ನಿಮಗೆ ಮಕ್ಕಳಿಗೋಸ್ಕರ ಇವತ್ತಿಗೆ ಹೆಂಗೆ ಕನೆಕ್ಟ್ ಆಗಬೇಕು ಅನ್ನೋದನ್ನ ನಿಮಗೆ ಕನೆಕ್ಟ್ ಮಾಡೋದಕ್ಕೋಸ್ಕರ ಇನ್ನು ನಾವು ಬಡ್ಡಿಂಗ್ ಏನೋ ಒಂದು ಸಾಧನೆ ಮಾಡೋದಕ್ಕೆ ಹೊರಟಿರೋರನ್ನೇ ಕರೆಸಿದ್ದಾರೆ. ಅದು ತುಂಬ ಮಕ್ಕಳಿಗೆ ಹತ್ತಿರವಾಗಿದೆ ಅಂತ ನನಗನ್ಸುತ್ತೆ ಯಾವಾಗ್ಲೂ. ಸೊ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್ಗೆ ಮತ್ತು ಸರಿಗೆ. ಡೆಫಿನೆಟ್ಲಿ ಈ ಥರದ ವಿಚಾರಗಳಲ್ಲಿ ನನಗೆ ಯಾವಾಗಲೂ ಖುಷಿ ಪಡುವಂಥದ್ದು ಏನಂತಂದರೆ, ನನಗೂ ಇದೇ ಥರದ ಲಿಟಲ್ ಬೇನಿಯಂ ಸ್ಕೂಲ್ಗೆ ಹೋಗಬೇಕು, ಸ್ಕೂಲಿಗೆ ಸೇರಿಸ್ಬೇಕು, ಮಕ್ಕಳನ್ನ
ಚಿಕ್ಕ ವಯಸ್ಸಲ್ಲಿ ನನ್ನ ತಂಗಿನೋ ತಮ್ಮನೋ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ನನಗೆ ಗೊತ್ತಾಗ್ತಿತ್ತು ಲಿಟಲ್ ಮಿನಿಯಂ ಸ್ಕೂಲೋ ಅಥವಾ ಬೇಬಿ ಸಿಟ್ಟಿಂಗೋ ಕಳಿಸ್ಬೇಕು ಅನ್ನೋದನ್ನ. ಬಟ್ ಅದನ್ನ ಕಳ್ಸಕ್ಕೂ ಶಕ್ತಿ ಇಲ್ಲದೆ ಇದ್ರು ನನ್ನ ತಂದೆ ತಾಯಿ, ಅದನ್ನು ಕಳ್ಸಕ್ಕೂ ಶಕ್ತಿ ಇರಲಿಲ್ಲ. ಬಟ್ ಇವತ್ತು ಒಂದು ಕಾಲೇಜ್ ಆನ್ಯುವಲ್ ಡೇ ಮಟ್ಟಿಗೆ ಈ ಥರದ್ದು ಒಂದು ಮಕ್ಕಳದ್ದು ನಡೆಯುತ್ತೆ. ಯಾಕೆ? ಇದರಿಂದ ಸಣ್ಣ ಚಿಕ್ಕದಷ್ಟೇ ವ್ಯತ್ಯಾಸ ಇರೋದು. ನಾನು ಅಷ್ಟು ನಿಮ್ಮ ಹತ್ರ ಟೈಮ್ ತಗೊಳ್ಳಲ್ಲ, ಆದರೂ ಹೇಳ್ತೀನಿ. ನನಗೆ ಇಲ್ಲಿ ಬಂದ್ಮೇಲೆ ಅನಿಸ್ತು ಈ ವಿಚಾರನ ಹಂಚ್ಕೊಬೇಕು ಅಂತ. ನಿಜ ಹೇಳ್ತೀನಿ, ಇದೇ ನಿಮ್ಮ ಮಕ್ಕಳು, ಎಷ್ಟು ಜನ ಮಕ್ಕಳು ಇದ್ದಾರೆ ನಾನು ಮಾತಾಡ್ತಾ ಇದ್ದೀನಿ, ಅವ್ರಿಗೆ ಏನೂ ಗೊತ್ತಿಲ್ಲ. ಬಟ್ ಆದರೂ ಹೇಳ್ತೀನಿ, ಇದೇ ನಿಮ್ಮ ಮಕ್ಕಳು ಇಲ್ಲಿಂದ 10 ವರ್ಷ ಆದಮೇಲೆ ಇದೇ ಥರದ ಈವೆಂಟ್ಗೆ ನಿಮ್ಮನ್ನ ಕರ್ಕೊಂಡು ಹೋಗಲ್ಲ. ಗ್ಯಾರಂಟಿ ಕರ್ಕೊಂಡು ಹೋಗಲ್ಲ. 10ನೇ ಕ್ಲಾಸ್ಗೆ ಅವರೇ ಹೋಗ್ತಾರೋ ಇಲ್ವೋ ಈವೆಂಟ್ ಅಂತ ಹೇಳಿ ಬಂಕಾಕೆಲ್ಲ ಹೋಗ್ತಾರೆ, ಅದಂತೂ ಗ್ಯಾರಂಟಿ. ಕಾಲೇಜ್ಗಂತೂ ಹೇಳೋದೇ ಇಲ್ಲ. ಅವ್ರು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಂಗಿದ್ರೆ ಹೇಳ್ತಾರೆ, ಇದೇ ವಾಸ್ತವ್ಯ. ಸೊ ಹಾಗಾಗಿ ಈಗೇನು ಪ್ರೆಸೆಂಟ್ ಮೂಮೆಂಟ್ ಇದೆಯೋ ಅದನ್ನ ಎಂಜಾಯ್ ಮಾಡೋದಕ್ಕೆ ಇಲ್ಲಿಂದ ಅಲ್ಲಿವರೆಗೂ ಎಷ್ಟು ಐ ಮೀನ್ ಎಲ್ಲ ಪೇರೆಂಟ್ಸ್ ಮಕ್ಕಳೊಟ್ಟು ಕೂತಿರೋದು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಇದರಲ್ಲಿ 2 ವಿಚಾರ ನಾನು ನಿಮ್ಗೆ ಹಂಚ್ಕೊಬೇಕು. ಏನಂತಂದ್ರೆ, ನಾವೇನು ಅನ್ಕೊಂತೀವೋ ಅದು ಆಗತ್ತೆ, ನಿಜ ಆಗತ್ತೆ. ನಾವೇನು ಅನ್ಕೊಂತೀವೋ ಅದು ನಿಜ ಆಗೇ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಇದನ್ನ ಮ್ಯಾನಿಫೆಸ್ಟೇಷನ್ ಅಂತ ಕರಿಬೋದು. ಬಟ್ ಮ್ಯಾನಿಫೆಸ್ಟೇಷನ್ ಅನ್ನೋದು ದೊಡ್ಡ ಪದ, ತುಂಬಾ ದೊಡ್ಡ ಪದ. ಇವಾಗ ನೀವೆಲ್ಲ ಇಲ್ಲಿ ಈ ಥರದ್ದೇ ಒಂದು ದೊಡ್ಡ ಪ್ರೈಮರಿ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಸೇರಿಸಿದಿರೋ ಇಲ್ವೋ, ಅದು ಮ್ಯಾನಿಫೆಸ್ಟೇಷನ್ ತಾನೆ ಅಲ್ವಾ? ಸೊ ಈ ಮ್ಯಾನಿಫೆಸ್ಟೇಷನ್ ಆಗಿರೋದಕ್ಕೆ ಮಕ್ಕಳೇನೋ ಆಗ್ಬೇಕು ಅಂತ ಮುಂದಗಡೆ. ಬಟ್ ಇದೇ ತರ ಯಾಕೆ ಬೇರೆ ಯಾವುದೋ ಒಂದು ಸಣ್ಣ ಸ್ಕೂಲಿಗೆ ಸೇರಿಸ್ಬೋದಿತ್ತು, ಅಥವಾ ಬೇಬಿ ಸಿಟ್ಟಿಂಗ್ ಹೋಗ್ಲಿ ಅಲ್ಲಿಂದ ಕರ್ಕೊಂಡ್ಬಂದು ಯಾವುದೋ ಸ್ಕೂಲ್ಗೆ ಹಾಕ್ಬಾರ್ದು ಅಂತ ಡಿಸೈಡ್ ಮಾಡಿಲ್ಲ. ಸೊ ದಿಸ್ ಈಸ್ ಯೋರ್ ಮ್ಯಾನಿಫೆಸ್ಟೇಷನ್. ಫಾರ್ ಎಕ್ಸಾಂಪಲ್, ಸ್ಮಾಲ್ ಒಂದು ಸಣ್ಣ ಎಕ್ಸಾಂಪಲ್. ಈಗ ಮೊನ್ನೆ ಒಂದು ಮ್ಯಾಚ್ ನೋಡಿದ್ರಿ, ನೀವೊಂದು ವಿಟಿ ನೋಡಿದ್ರಿ ನಂದು ಅಲ್ವಾ? ನಂಗೆ ಗೊತ್ತಿಲ್ಲ ನೀವು ಎಷ್ಟು ಜನ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಮ್ಯಾಚ್ ನೋಡಿದ್ದೀರಾ. ಮತ್ತು ನಾವೇನು ದೊಡ್ಡ ಕ್ರಿಕೆಟರ್ಸ್ ಅಂತೂ ಅಲ್ಲ, ನಾವೆಲ್ಲ ಆಕ್ಟರ್ಸ್ ಪ್ಲೇಯಿಂಗ್ ಕ್ರಿಕೆಟರ್ಸ್. ಬಟ್ ನನಗೆ ನಿಜ ಹೇಳ್ತೀನಿ, ಸ್ಪೋರ್ಟ್ಸ್ ಲೈಫ್ ಮಾಡಿಕೊಟ್ಟಿದೆ ಅಂತಂದ್ರೆ ತಪ್ಪಾಗಲ್ಲ. ನಾನು ಸ್ಪೋರ್ಟ್ಸ್ ಇಂದಾನೇ ಸಿನಿಮಾಗೆ ಬಂದಿದ್ದು, ಸ್ಪೋರ್ಟ್ಸ್ ಇಂದಾನೇ CCB ಕ್ರೈಮ್ ಬ್ರಾಂಚ್ ಪೊಲೀಸ್ ಆಗಿ ಸೆಲೆಕ್ಟ್ ಆಗಿದ್ದು. ನನ್ನ ಡಿಗ್ರಿ, ನನ್ನ ಕಾಲೇಜ್, ನನ್ನ ಮಾರ್ಕ್ಸ್ ಯಾವುದು ಕೌಂಟಿಗೆ ಬರಲಿಲ್ಲ. ಹಂಗಂತ ಮಕ್ಕಳು ಓದ್ಬಾರ್ದು ಅಂತಲ್ಲ, ಮಕ್ಕಳು ಓದ್ಲೇಬೇಕು. ಬಟ್ ಅದು ಯಾವುದು ಬರಲಿಲ್ಲ. ನಾನು ಪ್ರೌಡಾಗಿ ಈ ಪೇರೆಂಟ್ಸ್ಗೆ ಏನು ಹೇಳ್ತೀನಿ ಗೊತ್ತಾ, ನನ್ನ ಪೇರೆಂಟ್ಸ್, ನನ್ನ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ಯಾವತ್ತೂ ನೀನು ಇದನ್ನೇ ಓದ್ಬೇಕು ಅಂತ ನನಗೆ ಹೇಳಲೇ ಇಲ್ಲ ಸರ್. ನಾನು ಅದನ್ನ ಹೆಮ್ಮೆಯಿಂದ ಹೇಳ್ಕೊಂತೀನಿ, ಯಾವತ್ತೂ ಹೇಳಲಿಲ್ಲ. ಏನ್ ಮಾಡ್ತೀಯೋ ಇವತ್ತು ಬೆಳಗ್ಗೆ ಎದ್ದು ಓಡಕ್ ಹೋಗ್ಬೇಕಾ ಗ್ರೌಂಡ್ಗೆ, ಅಪ್ಪನೇ ಎದ್ದು ಓಡಕ್ ಕಳ್ಸೋರು, ಏನೋ ತಿನ್ಬೇಕಾ ತಿನ್ನಕ್ ಕಳ್ಸೋರು, ಏನೋ ಒಂದು ಮಾಡೋರು. ಸ್ಪೋರ್ಟ್ಸ್ 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 ನನಗೆ ಅದೇ ಕೈ ಹಿಡಿದು ಕೂಡ ಇವತ್ತು ನಾನು ಇವಾಗ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದೀನಿ ಅಂದ್ರೆ ಅದೇ ಕಾರಣ. ಐ ಡೋಂಟ್ ನೋ ಹೌ. ಸೊ ನಾವು ಯಾವುದೇ ಮಕ್ಕಳಿಗೆ ಯಾವುದನ್ನು ಹೇರೋದು ಬೇಡ. ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವ್ರು ಏನರಲ್ಲಿ ಚೆನ್ನಾಗಿದ್ದಾರೆ ಅದನ್ನ ಮಾಡ್ಸೋಣ. ಇದಕ್ಕೆ ಇನ್ನೊಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಗೆಲ್ಲ ಅರುಣ್ ಸಾಗರ್ ಗೊತ್ತಲ್ವಾ? ಎಲ್ಲರಿಗೂ ಗೊತ್ತು, ಬಿಗ್ ಬಾಸ್ ಸೀಸನ್ 1 ಹೇಳಿದ್ರು. ಅರುಣ್ ಸಾಗರ್ ನಮ್ಮ ಸರ್ಕಲ್ ಕ್ಲೋಸ್ ಅಲ್ಲಿ ಅರುಣ್ ಅಣ್ಣ ಒನ್ ಆಫ್ ದ ತರ್ಲೆಸ್ಟ್. ಅವರು ಇವತ್ತು ಈಸ್ 60, ಬಟ್ ಇನ್ನೂ ಚಿಕ್ಕ ಹುಡುಗರ ತರ ಆಡ್ತಾರೆ. ನಿಮ್ಗೊಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ. ಅವ್ರ ಮಗಳು ಅದಿತಿ KGF ಅಲ್ಲಿ ನೀವು ಕೇಳೋ ಸಾಂಗ್ ಅವಳೇ ಆಡಿರೋದು ಅಲ್ವಾ? ನಾನು ಆ ಮಕ್ಕಳನ್ನ ಇಷ್ಟು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ಒಟ್ಟಿಗೆ. ಮತ್ತೆ ಅವರ ಮಗ ಸೂರ್ಯ ಇವತ್ತು ಇಂಡಿಯಾದ ನಂಬರ್ 1 ಕುಂಫು ಫೈಟರ್. ಅವರಿಬ್ರು ಸ್ಕೂಲ್ಗೆ ಹೋಗಿಲ್ಲ ಸರ್, ಅವ್ರನ್ನ 3-4ನೇ ಕ್ಲಾಸ್ಗೆ ಬಿಡಿಸಿದ್ರು. ಅವರಿಗೆ ಹಾಡಕ್ ಹವ್ಯಾಸ ಇತ್ತು, ಹಾಡ್ಸಿದ್ರು. ಅವ್ರಿಗೆ ಏನೋ ಒಂದು ಕಲಿಬೇಕು ಅಂತ ಇತ್ತು, ಅದರಲ್ಲೇ ಸೇರಿಸಿದ್ರು. ಪ್ಲಸ್ ಅವಳನ್ನ ಮುಂಬೈ ಕಳ್ಸಿದ್ರು. ಟುಡೇ ಶಿ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸಿಂಗರ್. ಅವ್ರ ಕೈಗೆ ಸಿಗಲ್ಲ. ಪ್ಲಸ್ ಇವಂದೇ ಆದಂತ ಒಂದು ಇದು ಕಟ್ಕೊಂಡಿದ್ದಾನೆ, ಫೈಟಿಂಗ್ ಸ್ಪೋರ್ಟ್ಸ್ ಅರೀನಾ. ಪ್ಲಸ್ ಹಿ ಇಸ್ ಪ್ಲೇಸ್ಡ್ ಇಂಡಿಯಾ ಅ ಲಾಟ್ ಆಫ್ ಇಂಡಿಯಾ, ಕರ್ನಾಟಕ ಅಲ್ಲ, ಹಿ ಇಸ್ ಪ್ಲೇಸ್ಡ್ ಅ ಲಾಟ್ ಆಫ್ ಮೆಡಲ್ಸ್ ಫಾರ್ ಇಂಡಿಯಾ ಇನ್ ಬ್ಯಾಂಕಾಕ್. ಸೊ ಈ ಥರದ್ದೊಂದು ಮನೋಭಾವ ಮಕ್ಕಳಲ್ಲಿರುತ್ತೆ. ಡೆಫಿನೆಟ್ಲಿ ಹೌದು. ನಾನು ಇಷ್ಟೆಲ್ಲ ಹೇಳ್ತೀನಿ ಅಂತ ನಿಮ್ಗೆ ಕಾಣಿಸಲ್ಲ ಅನ್ಸುತ್ತೆ, ನನಗೆ ಇದೆಲ್ಲ ಹೇಳಬೇಕು ಅಂತ, ಇವ್ರ ಮನುಷ್ಯ ಇದೆಲ್ಲ ಹೇಳ್ತಾರೆ ಅಂತ. ಬಟ್ ಅದೆಲ್ಲ ವಿಚಾರ ಯಾವಾಗಲೂ ಸಣ್ಣದಾಗಿರುತ್ತೆ. ಮಕ್ಕಳು ಏನು ಮಾಡ್ತಾರೋ ಅದನ್ನ ಸಪೋರ್ಟ್ ಮಾಡಿ. ಡೆಫಿನೆಟ್ಲಿ
ಅದು ನಿಮಗೆ ಪ್ರತಿಫಲ ಕೊಟ್ಟೇ ಕೊಡುತ್ತೆ, ನಿಜವಾಗ್ಲೂ ಕೊಟ್ಟೇ ಕೊಡುತ್ತೆ. ಇದಕ್ಕೆ ಸ್ಮಾಲ್ ಎಕ್ಸಾಂಪಲ್ ಮ್ಯಾನಿಫೆಸ್ಟೇಷನ್ ಅಂತ ಯಾಕೆ ಹೇಳ್ದೆ ಗೊತ್ತಾ? ಅಲ್ಲಿ ಬರ್ದಿತ್ತು, ಅವಾಗ್ಲೇ ನಾನು ಪೇಪರ್ ತೋರಿಸ್ದೆ, ಹಿಂಗೆ ನಾನು 100 ಹೊಡಿತೀನಿ ಅಂತ ಮನೆಯಲ್ಲಿ ಬರ್ಕೊಂಡ್ ಬಂದಿದೆ ಅಂತ. ಮ್ಯಾಮ್, ಅದು ಒಂದು ನಿಜ ಸತ್ಯ ಹಿಂದೆ ಇದೆ. ಇದು ನಾನು ತೋರಿಸಿದ್ದು ಕೊಯಂಬತ್ತೂರಲ್ಲಿ ಅಲ್ವಾ, ಆದ್ರೆ ನಾನು ಇದನ್ನ ಬರ್ಕೊಂಡ್ ಬಂದಿದ್ದು ವೈಜಾಗ್ಗೆ. ಫಸ್ಟ್ ಮ್ಯಾಚ್ಗೆ ನಾನು ಬೆಳಗಿನ ಜಾವ 3 ಗಂಟೆ ಫ್ಲೈಟ್ ತಗೊಂಡಾಗ ನನ್ನ ವೈಫ್ ಕೈಲಿ ತೆಗೆಸ್ಕೊಂಡು ಬರ್ದೆ. ಏನದು ಅಂತ ಕೇಳಿದೆ, ಏನಿಲ್ಲ ಬಿಡಪ್ಪ ಅಂತ ಜೋಬಲ್ಲಿ ಇಟ್ಕೊಂಡು ಹೋದೆ. ಫಸ್ಟ್ ಮ್ಯಾಚಿಗೂ ತಗೊಂಡೋದೆ, ನನ್ನ ಜೋಬಲ್ಲಿ ಇತ್ತು. ಫಸ್ಟ್ ಬಾಲ್ ಔಟ್ ಆಗ್ತೀನಿ ನಾನು, ವಾಪಸ್ ಬಂದೆ, ಜೋಬಲ್ಲೇ ಇತ್ತು. ವೈಜಾಗಿಂದ ಬೆಂಗಳೂರಿಗೆ ಬಂದ್ವಿ, 1 ವಾರ ಪ್ರಾಕ್ಟೀಸ್ ಮಾಡಿದ್ವಿ. ತಿರ್ಗಾ ಆ ಪೇಪರ್ ನನ್ನ ಪರ್ಸಲ್ಲಿ ಇತ್ತು, ಅದನ್ನ ಮರಿದಿರ ತಗೊಂಡೋದೆ, ಗ್ರೌಂಡಿಗೆ ತಗೊಂಡೋದೆ, ಗ್ರೌಂಡಿಂದ ಪಿಚ್ಚಿಗೆ ತಗೊಂಡೋದೆ, ಅಲ್ಲಿ ನನಗೆ 100 ಸಿಕ್ತು. ಸೊ ನನಗೆ 8 ದಿವಸ ಕಾಯ್ಬೇಕಾಗಿತ್ತು ಆ 100 ಬೇಕಾಗಿದ್ದಕ್ಕೆ. ಮ್ಯಾನಿಫೆಸ್ಟೇಷನ್ ಮಾಡಿದ್ದು ಟೂರ್ನಮೆಂಟ್ ಶುರು ಆದಾಗ. ಸೊ ಇದು ಯಾರಿಗೆ ಗೊತ್ತಿಲ್ಲ, ಇಟ್ ಜಸ್ಟ್ ಹ್ಯಾಪನ್. ಸೊ ಅದಕ್ಕೆ ಹೇಳ್ತೀನಿ, ಮ್ಯಾನಿಫೆಸ್ಟೇಷನ್ ಇಸ್ ಗಾಟ್ ದಿ ಹ್ಯೂಜೆಸ್ಟ್ ಪವರ್. ನನಗೆ ಯಾರಿಗಾದ್ರೂ ಮಾತಾಡಿಸ್ಬೇಕು, ನಾನು ನಿಜ ಮಾತಾಡಿಸ್ತೀನಿ. ಯಾರಿಗಾದ್ರೂ ಏನಾದರೂ ಹೇಳಬೇಕು, ನಿಜ ಹೇಳ್ತೀನಿ. ಒಂದಂತೂ ನಿಜ, ಆಲ್ ಪೇರೆಂಟ್ಸ್ ಮಕ್ಕಳಿಗೆ ಒಂದಂತೂ ಹೇಳಿ, ಅಂದ್ರೆ 2 ವಿಚಾರ. ಒಂದು, ಇದು ನಿನ್ ಕೈಲಿ ಆಗಲ್ಲ ಅಂತ ಆ ಮಗು ಮುಂದೆ ಮಾತಾಡಬೇಡಿ, ಯಾವತ್ತೂ ಮಾತಾಡಬೇಡಿ. ಇದು ನಿನ್ ಕೈಲಿ ಆಗತ್ತೆ, ಪರವಾಗಿಲ್ಲ ಮಾಡು, ಬಿದ್ರೂ ಸರಿ ಸೋತ್ರೂ ಸರಿ, ಸೋತಿಲ್ಲ ಕಣೋ ನೀನ್ ಗೆದ್ದಿದ್ಯಾ ಅಂತಾನೆ ಹೇಳಿ. ಅದು ಸಖತ್ ಹೆಲ್ಪ್ ಮಾಡುತ್ತೆ ಮಕ್ಳು, ಯಾಕಂದ್ರೆ ಇದು ಆಗಲ್ಲ ಅನ್ನೋದನ್ನ ಮನೇಲಿ ಕೊಟ್ಕೊಂಡಿರುತ್ತೆ. ಮೊದಲನೇದು. 2ನೇ ವಿಚಾರ, ನೀನ್ ಎಲ್ಲಿ ಓದ್ತಾ ಇದೆಯೋ, ನೀನ್ ಎಲ್ಲಿ ಇವತ್ತು ಸ್ಕೂಲಿಗೆ ಹೋಗ್ತಾ ಇದೆಯೋ, ಅದೇ ಪ್ರಪಂಚದ ದೊಡ್ಡ ಸ್ಕೂಲ್ ಅಂತ ಹೇಳ್ಬೇಕು ಮಕ್ಳಿಗೆ ಯಾವಾಗ್ಲೂ. ಯಾಕಂದ್ರೆ ನಾವೆಷ್ಟೋ ಹೇಳ್ತೀವಿ, ನನ್ನ ಕೈಲಿ ಬೇರೆ ಸ್ಕೂಲಿಗೆ ಸೇರ್ಸಕ್ ಆಗ್ತಾ ಇಲ್ಲ, ಒಂದ್ ದೊಡ್ಡ ಕ್ರೈಸ್ತಿಗೆ ಸೇರ್ಸಕ್ ಆಗ್ತಾ ಇಲ್ಲ, ಒಂದ್ ಯಾವ್ದೋ ಒಂದು ಬಾಲ್ಡಿನ್ಸ್ಗೆ ಸೇರ್ಸಕ್ ಆಗ್ತಾ ಇಲ್ಲ, ನನ್ನ ಮಗು ಇಲ್ಲೊಂದು ಕಾನ್ವೆಂಟ್ಗೆ ಹೋಗ್ತದೆ. ನೋ, ಇಲ್ಲಿ ಓದ್ತಾ ಇರೋವಂತ ನಿಮ್ಮ ಮಗುನೇ ದೊಡ್ಡ ಸ್ಕೂಲಲ್ಲಿ ಓದ್ತಾ ಇದೆ. ಇದೇ ದೊಡ್ಡ ಸ್ಕೂಲ್ ಅಂದ್ರೆ ಮಗುಗೆ ಬೇರೆ ಸ್ಕೂಲ್ ಬಗ್ಗೆ ಯೋಚನೆ ಇರಲ್ಲ. ನಾನು ಓದ್ತಾ ಇರೋದೇ ದೊಡ್ಡ ಸ್ಕೂಲ್, ಅದೇ ಚೆನ್ನಾಗಿ ಓದುತ್ತೆ ಅನ್ನೋದು ಒಂದು ಡೆಫಿನೆಟ್ಲಿ. ಇದನ್ನೆಲ್ಲ ಯಾಕೆ ಹೇಳ್ದೆ ಅಂದ್ರೆ, ಇದನ್ನೆಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ನನ್ನ ಅಪ್ಪಂಗೆ 250 ರೂಪಾಯಿ ಕೊಟ್ಟು, ಆಗಲ್ಲ ಕಣೋ, ಈ ತಿಂಗಳು ಇಷ್ಟೇ ಕಟ್ಟಕ್ ಆಗೋದು, ನಂಗೆ ಆ ಸ್ಕೂಲ್ ಸೇರ್ಸಕ್ ಆಗಲ್ಲ ಅಂತ. ನನಗಿದು ಎಲ್ಲಿ ಗೊತ್ತಾಗ್ತಾ ಇತ್ತು ಗೊತ್ತಾ? ನಾನು ಯಾವುದೋ ಇಂಟ್ರೂ ಸ್ಕೂಲ್ಗೆ ಮ್ಯಾಚ್ಗೆ ಹೋಗ್ತಾ ಇದ್ನಲ್ಲ, ಅಲ್ಲಿ ಈ ದೊಡ್ಡ ಸ್ಕೂಲ್, ಅವ್ರಿಗೆ ಸ್ಕೂಲ್ಗೆಲ್ಲ ಕರ್ಕೊಂಡ್ ಬರ್ತಾರೆ, ಇದು ಈ ತರ ಸ್ಕೂಲ್ ನಾನು ಓದ್ಬೋದಾಗಿತ್ತಲ್ಲ ಅಂತ. ನೋ, ಆ ಸ್ಕೂಲಲ್ಲಿ ಓದಿರೋರು ಯಾರೋ ನನ್ನ ಸ್ಟೇಷನ್ ನಿಂತ್ಕೊಂಡು ಮಾಡಿದಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಇವತ್ತು. ಸೊ ಹಾಗಾಗಿ ನೀವು ಯಾವುದೇ ಇನ್ಸ್ಟಿಟ್ಯೂಷನ್ ಆಗಲಿ, ಇಲ್ಲಿಂದ ಮಕ್ಕಳಿಗೆ ನೆಕ್ಸ್ಟ್ ಸ್ಟೆಪ್ ನೀವು ಇವಾಗ ಯಾವುದೋ ಸ್ಕೂಲ್ ಹುಡುಕ್ಬೇಕು ಮಕ್ಕಳಿಗೆ. ಇಫ್ ಐ ಆಮ್ ನಾಟ್ ರಾಂಗ್, ಇಲ್ಲಿಂದ ನೆಕ್ಸ್ಟ್ ಸ್ಕೂಲೇ ಅಲ್ವಾ? ಸೊ ಇಫ್ ದಟ್ ಈಸ್ ದಿಸ್ ಕೇಸ್, ಇಟ್ ಈಸ್ ದಿ ಬೆಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ಸೇ. ಇಲ್ಲಿದೆ ಕಂಟಿನ್ಯೂಟಿ ಯಾವುದೋ ಇರುತ್ತೆ, ಅದನ್ನೇ ನಾವು ಹುಡುಕಿದ್ರೆ ಇನ್ನೂ ಒಳ್ಳೇದಾಗತ್ತೆ. ಯಾಕಂದ್ರೆ ಮಕ್ಳಿಗೆ ಯಾವುದೋ ಹೊಸ ಊರು ಕರ್ಕೊಂಡೋಗಿ ಬಿಡ್ತಾ ಇದೀವಿ ಅಂತ ಅನ್ಸಲ್ಲ. ಸೊ ದೀಸ್ ಆರ್ ಆಲ್ ದ ಸ್ಮಾಲ್ ಥಿಂಗ್ಸ್. ಇಲ್ಲಿ ಮಕ್ಳಿಗೆ ಏನೂ ಅರ್ಥ ಆಗಲ್ಲ, ಬಟ್ ದೆನ್ ನನಗೊಬ್ಬ ಮಿಡಲ್ ಕ್ಲಾಸ್ ಗೈ ಹೂ ಬ್ರಾಟ್ ಅಪ್ ಹಿಸ್ ಓನ್ ಲೈಫ್, ಮತ್ತೆ ನಾನು ಇದನ್ನ ಪ್ರೊಫೆಷನ್ ಆಗಿ ಚೂಸ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ನಾನು CCB ಕ್ರೈಮ್ ಬ್ರಾಂಚ್ ಪೊಲೀಸ್ ಆಗಿದ್ದೆ ಕೋರಮಂಗಲಗೆ. 82% ಸ್ಟೇಟ್ ಅಗ್ರಿಗೇಟ್, ವೈವೋ ಡೆಲ್ಲಿಯಲ್ಲಿ ವೆಪನ್ಸ್ ಟ್ರೈನಿಂಗ್ ಮಾಡಿದ್ದೀನಿ, CPT ಚನ್ನಪಟ್ಟಣದಲ್ಲಿ ಪೊಲೀಸ್ ಟ್ರೈನಿಂಗ್ ಮಾಡಿದ್ದೀನಿ, ಕೋರಮಂಗಲಲ್ಲಿ 4 ವರ್ಷ ಕೆಲಸ ಮಾಡಿದ್ದೀನಿ. ಆದ್ರೂ ಸಿನಿಮಾ ಆಯ್ಕೆ ಮಾಡ್ಕೊಂಡೆ, ಯಾಕಂದ್ರೆ ನನಗೆ ಏನ್ ಖುಷಿ ಕೊಡುತ್ತೋ ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಇದಕ್ಕೆ ನನ್ನ ಅಪ್ಪನ ಸಪೋರ್ಟ್ ಇದೆ, ನನ್ನ ಅಮ್ಮ ಕಪಾಳಕ್ಕೂ ಹೊಡೆದಿದ್ದಿದೆ. ಅಮ್ಮ ಕಪಾಳ ಕೊಡಿದ್ರು, ನೀನ್ ಸತ್ರುನು ಗೌರ್ಮೆಂಟ್ ನನಗ್ ದುಡ್ಡು ಆಗ್ತಾ ಇದೆ, ನಿಮ್ಮ ಅಪ್ಪ ಸತ್ರುನು ಗೌರ್ಮೆಂಟ್ ನನಗೆ ಅನ್ನ ಹಾಕುತ್ತೆ ಕಣೋ, ಸಾಯೋವರ್ಗುನು ಕೆಲಸ ಬಿಡಬೇಡ, ನೀನ್ ಸತ್ರು ನಿನ್ನ ಹೆಂಡತಿಗೆ ಗೌರ್ಮೆಂಟ್ ದುಡ್ಡು ಹಾಕುತ್ತೆ, ಕೆಲಸ ಬಿಡಬೇಡ ಅಂತ ನಮ್ಮಮ್ಮ ಕಪಾಳ ಕೊಡಿತಾರೆ. ನಮ್ಮಪ್ಪ ನೀನು ಈಗಲೂ ಖುಷಿ ಇದ್ರೆ ಏನ್ ಬೇಕಾದ್ರೂ ಮಾಡು ಅಂತ ಕಳಿಸ್ತಾರೆ. ಸೊ ಅದಕ್ಕೆ ನಾನು ಏನೇ ಕೆಲಸ ಮಾಡಿದ್ರು ಸಕ್ಸಸ್ಫುಲ್ ಆಗಿ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಸೊ ದಿಸ್ ಇಸ್ ಹೌ ಪೇರೆಂಟ್ಸ್ ಅವ್ರ ಮಕ್ಳಿಗೆ ಯಾವಾಗ್ಲೂ ಏನ್ ಖುಷಿ ಕೊಡುತ್ತೋ ಅದನ್ನ ಮುಂದೆ ನೋಡ್ಕೊಂಡು ಹೋಗೋದ್ರಲ್ಲಿ ತುಂಬಾ ಅರ್ಥ ಇದೆ. ದಯವಿಟ್ಟು ಅವ್ರ ಮೇಲೆ ಯಾವುದೇ ರೀತಿಯಾದ ಪ್ರೆಷರ್ನ ಹಾಕ್ಬೇಡಿ, ಹೇರಬೇಡಿ. ಮಕ್ಕಳು ಮನೇಲಿ ಬೆಳೆಯೋದಕ್ಕಿಂತ ಗ್ರೌಂಡಲ್ಲಿ ಬೆಳೆಯೋದಕ್ಕೆ ತುಂಬಾ ಆಸ್ಪದ ಕೊಡಿ. ಅವರನ್ನ ಹೊರಗಡೆ ಬಿಡಿ, ಬೀಳ್ಲಿ ಏಳ್ಲಿ ಏಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ, ಲೀವ್ ದೆಮ್, ಲೆಟ್ ದೆಮ್ ಗ್ರೋ. ಹೊರಗಡೆ ಗಾಳಿ ಬೆಳಕಲ್ಲಿ ಬೆಳೆದ್ರೆ ಮಾತ್ರನೇ ಮಕ್ಕಳು ಹೆಲ್ತಿಯಾಗಿರ್ತಾರೆ, AC ಬೆಳೆದ್ರೆ ಹೆಲ್ತಿಯಾಗಿರಲ್ಲ. ಇದನ್ನು ಇರಲಿ, ಯಾಕಂದ್ರೆ ಪ್ರೀತಿಯಿಂದ ಮಕ್ಕಳನ್ನ ಹೊರಗಡೆ ಇಟ್ಕೊಂಡು ಬೆಳೆಸ್ತೀವಿ. ಐ ಡೋಂಟ್ ನೋ ಹೌ ಇಟ್ ವರ್ಕ್ಸ್, ಬಟ್ ಡೆಫಿನೆಟ್ಲಿ ನಾನು ಈ ಒಂದು ಸ್ಟೇಜ್ನ ಬರ್ಬೇಕಾದ್ರೆ ಇಷ್ಟೆಲ್ಲ ಹೇಳಬೇಕು ಅಂತ ನಿಜವಾಗ್ಲೂ ಅನ್ಕೊಂಡು ಬಂದಿರಲಿಲ್ಲ ಮ್ಯಾಮ್. ದಿಸ್ ಇಸ್ 17th year ಫಾರ್ ಅ ಪ್ರೀ ನರ್ಸರಿ. ವಾವ್, ಇಟ್ ಈಸ್ ಆಕ್ಚುಲಿ ವಾವ್.
ಮತ್ತೆ ಇನ್ನೊಂದು ಹೇಳಲೇಬೇಕು, ಇಲ್ಲಿರೋ ಮಕ್ಕಳಿಗೆ 2 ಪೇರೆಂಟ್ಸ್ ಡೆಫಿನೆಟ್ಲಿ ಎಸ್, ಯಾಕಂದ್ರೆ ಸ್ಕೂಲ್ಗೆ ಹೋದ್ಮೇಲೆ ಮಕ್ಕಳು ದೇ ವಿಲ್ ಟೇಕ್ ಕೇರ್ ಆಫ್ ದೇರ್ ಸೆಲ್ಫ್. ಬಟ್ ಇಲ್ಲಿರೋ ಮಕ್ಕಳನ್ನ ಕೈ ಹಿಡಿದು ನಿಲ್ಸ್ಕೊಂಡು ಮಾಡ್ತಾ ಇರೋ ಕೆಲಸ ಆ ಟೀಚರ್ಸ್ ಯಾರು ಮಾಡ್ತಾ ಇದಾರ ನಿಮ್ಕಿನ ಜಾಸ್ತಿ ಕೆಲಸ ಅವ್ರಿಗಿರುತ್ತೆ. ಯಾಕಂದ್ರೆ ಒಂದು ಇರುವೆ ಗುಡನ್ ಕಟ್ಟಂಗೆ ಎಲ್ಲ ಬಿಟ್ರೆ ಓಡ್ತಾ ಇರುತ್ತೆ, ಕರ್ಕೊಂಬಂದ್ ಸೇರ್ಸೋದು ಕಷ್ಟ ಇರುತ್ತೆ. ಆ ಒಂದು ಬ್ಯಾಕ್ ಸಪೋರ್ಟ್ ಟೀಚರ್ ಸ್ಟಾಫ್ಗೂ ನನ್ನ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಅ ಬಿಗ್ ಕ್ಲಾಪ್ ಫಾರ್ ದೆಮ್. ಅಂಡ್ ಸರ್ ಹೇಳ್ದಂಗೆ 1, 2, 3 ಅಲ್ಲ ಸರ್, ಅಂಡ್ ಹೀಟ್ ಅಲ್ಲ ಸರ್, ಲೆಟ್ ಇಟ್ ಕೀಪ್ ಗ್ರೋಯಿಂಗ್ ಸರ್. If there is no Lakshmi ma'am, let the parents, let their students, let their children do it. Let the legacy go on. Let the legacy go on ಅಂತ ಹೇಳ್ತಾ I wish all the best. I don't know ಬರೋ ವರ್ಷ ನನ್ನ ಕರಿತೀರೋ ಇಲ್ವೋ ಅಂತ, ಬಟ್ ಈ ತರ ಮಾಡಿದ್ರೆ ಡೆಫಿನೆಟ್ಲಿ ಕರೀರಿ. Maybe for the school and for the college also ma'am. I wish you all the very best and definitely ಒಂದು ಒಳ್ಳೆ ತನ, ಒಳ್ಳೆ ಜಾಗ, ಒಳ್ಳೆ ಮನಸ್ಸಲ್ಲಿ ಏನೇ ಕೆಲಸ ಮಾಡಕ್ ಹೋದ್ರು ನಾವು ಕೆಟ್ಟದ್ ಮಾಡ್ಬೇಕು ಅಂದ್ರೆ ಅದು ಕೆಟ್ಟದ ಚಾನ್ಸೇ ಇಲ್ಲ, ಅದು ಒಳ್ಳೇದಾಗೆ ಮುಗಿಯುತ್ತೆ, ಅದಂತೂ ನಿಜ. ಸೊ ಅದಕ್ಕೆ ಈ ಒಂದು ಜಾಗ ಇವತ್ತು ನನಗೆ ಸಾಕ್ಷ್ಯ ಕಾಣ್ತಾ ಇದೆ. ವಿಶಿಂಗ್ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಪೇರೆಂಟ್ಸ್ ಅಂಡ್ ಟೀಚರ್ಸ್, ಸಪೋರ್ಟ್ ಸ್ಟಾಫ್ ಅಂಡ್ ಎವ್ರಿಬಡಿ ಹೂ ಇಸ್ ಹಿಯರ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಐ ಆಮ್ ಬ್ಲೆಸ್ಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಸೀರಿಯಸ್ಲಿ ಮ್ಯಾನಿಫೆಸ್ಟೇಷನ್ ಇಸ್ ದ ಬೆಸ್ಟ್ ಡಿಸಿಷನ್ ಅನ್ನೋದಕ್ಕೆ ಏನಾದ್ರೂ ಕೂಡ ಒಬ್ಬ ರೋಲ್ ಮಾಡಲ್ ಇದ್ರೆ ಅದು ನಮ್ಮ ರಾಜೀವನ ಅಂತ ಹೇಳ್ಬೋದು. ಅದಕ್ಕೊಂದ್ಸತಿ ಜೋರಾದ ಜಪಾಳೆ ಬರಲೇಬೇಕು. ಬಿಕಾಸ್ ವಿ ಹ್ಯಾವ್ ಸೀನ್ ಅಭಿಷೇಕ್ ಶರ್ಮಾ, ಇಫ್ ಐ ಆಮ್ ನಾಟ್ ರಾಂಗ್, ಸೊ ಅವರು ಸೆಂಚುರಿಯನ್ನ ಬಾರಿಸಿದಾಗ ಒಂದು ಅವ್ರು ಏನ್ ಬರ್ಕೊಂಡು ಬಂದಿದ್ರು ಅಂತ ಹೇಳಿ ನಮಗೆ ತೋರಿಸಿದ್ರು ಆಕ್ಚುಲಿ. ಸೊ ಅದೇ ಒಂದು ನಿಟ್ಟಿನಲ್ಲಿ ನಾನು ಸೆಂಚುರಿ ಬಾರಿಸ್ತೀನಿ ಅನ್ನುವಂತ ಒಂದು ಮ್ಯಾನಿಫೆಸ್ಟೇಷನ್ ಏನಿದೆಯಲ್ಲ, ನನ್ನ ಜೀವನದಲ್ಲೇ ನಾನು ಅನ್ಕೊಂಡದ್ದು ಸಾಧಿಸ್ತೀನಿ ಅನ್ನುವಂತ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡು ನಾವು ಮುಂದುವರಿಬೇಕು ಅಂತ ಹೇಳಿ ನಮಗೆಲ್ಲರಿಗೂ ಕೂಡ ಬಹಳ ಅತ್ಯದ್ಭುತವಾದಂತ ಕಿವಿ ಮಾತನ್ನ ಹೇಳಿದಂತ ನಮ್ಮ ರಾಜೀವನಾಗೆ ಮತ್ತೊಂದು ಬಾರಿ ಚಪ್ಪಾಳೆಗಳ ಮುಖಾಂತರ ಧನ್ಯವಾದಗಳನ್ನ ತಿಳಿಸೋಣ. ಥ್ಯಾಂಕ್ ಯು ಸೋ ಮಚ್ ಅನ್ನ ಅಂತ ಹೇಳ್ತಾ, ಸೊ ಮೂವಿಂಗ್ ಆನ್, ಇಟ್ ಇಸ್ ಮೈ ಪ್ಲೆಷರ್ ಟು ಇನ್ವೈಟ್ ನಮ್ಮ ಇನ್ನೂರು ಅತ್ಯದ್ಭುತವಾದಂತ ನಮ್ಮ ಮುಖ್ಯ ಗೌರವಾನ್ವಿತ ಅತಿಥಿಗಳಾಗಿರುವಂತಹ ಕರಣ್ ಆರ್ಯನ್ ಅವರು. ಇವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಹಿ ಇಸ್ ಅನ್ ಇಂಡಿಯನ್ ಆಕ್ಟರ್ ಅಂಡ್ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಪ್ಲೇಯರ್. He is known for his work in regional cinemas and his growing presence in the entertainment industry. Alongside acting, he actively participates in CCL, representing his film industry team. His involvement in CCL showcases his passion for cricket and sportsmanship. Karan has gained attention for his energetic screen presence and versatile performances. He balances both acting and cricket with dedication and discipline. Through CCL, he connects with fans beyond the film and audience. He is recognized for promoting fitness and an active lifestyle. His public image blends sports enthusiasm with cinematic appeal. Karan Aryan continues to build his career in both entertainment and celebrity cricket. Now I request our beloved Karan Aryan sir, ಈ ಒಂದು ನಮ್ಮ ವೇದಿಕೆಯ ಕುರಿತಾಗಿ, ಇವತ್ತಿನ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚಿಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಜೋರಾದ ಜಪಾಳೆ ಬರಲಿ ಫಾರ್ ಒನ್ ಅಂಡ್ ಓನ್ಲಿ ಕರಣ್ ಆರ್ಯನ್ ಸರ್. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಕೂತಿರೋಂಥವ್ರಿಗೂ ಹಾಗೂ ಮುಂದೆ ಇರೋಂಥರ ಎಲ್ರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಖುಷಿ ಆಗುತ್ತೆ, ಯಾಕಂದ್ರೆ ಬರ್ಬೇಕಾದ್ರೆ ಈ ತರ ಅನ್ಕೊಂಡ್ ಬಂದಿರ್ಲಿಲ್ಲ, ಅಂದ್ರೆ ಇಷ್ಟು ಜನ ಸೇರ್ತಾರೆ, ಈ ತರ ಇರುತ್ತೆ ಈ ಈವೆಂಟ್ ಅಂತ. ಥ್ಯಾಂಕ್ ಯು ಮೇಡಮ್. ಮತ್ತೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ತುಂಬಾ ಈವೆಂಟ್ಸ್ಗೆ ಹೋಗಿದ್ದೀವಿ, ಆದ್ರೆ ಈ ತರ ವೆಲ್ಕಮ್ ಮಾಡಿರೋದು ಫಾರ್ ದ ಫಸ್ಟ್ ಈವೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಮೊದಲಿಗೆ ನನ್ನ ತಂದೆ ತಾಯಿನ, ಯಾಕಂದ್ರೆ ಅವರೇ ನಾನಿಲ್ಲಿರೋದಕ್ಕೆ ಕಾರಣ, ಅವ್ರನ್ನ ನೆನ್ಪು ಮಾಡ್ಕೊಂಡು ಈ ಮಾತನ್ನ ಸ್ಟಾರ್ಟ್ ಮಾಡ್ತೀನಿ ನಾನು. ಫಸ್ಟ್ ಆಫ್ ಆಲ್, ಹೆಣ್ಣು ಮಕ್ಕಳು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅನ್ಕೋಬಹುದು, ಅದಕ್ಕೆ ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ ಅಂತ ನಾನು ಅನ್ಕೋತೀನಿ ಇವರನ್ನ. ಯಾಕಂದ್ರೆ ಹೆಣ್ಣು ಮಕ್ಕಳು ಬರೀ ಮನೆಗೆ ಸೀಮಿತ ಅಲ್ಲ, ಪ್ರತಿಯೊಂದು ರಂಗದಲ್ಲೂ ಇದ್ದಾರೆ ಅನ್ನೋದಕ್ಕೆ ಒಂದ್ ಚಿಕ್ಕ ಎಕ್ಸಾಂಪಲ್ ಅಲ್ಲ, ತುಂಬಾ ದೊಡ್ಡ ಎಕ್ಸಾಂಪಲ್ ಇದು ಅನ್ಕೋತೀನಿ. ನನಗ್ ಖುಷಿ ಆಗೋದೊಂದೇ, ಹೆಣ್ಣು ಮಕ್ಕಳು ಬರೀ ಮನೆಗಷ್ಟೇ ಸೀಮಿತ ಅಲ್ಲ, ಯಾವುದನ್ನು ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಅವರು. ಹಾಗೆ ನನಗೆ ಇದನ್ನ ನೋಡಿದ ತಕ್ಷಣ ನೆನಪಾಯ್ತು ನನ್ನ ಹಳೆ ದಿನಗಳು. ಅಂದ್ರೆ ಅಲ್ಲೆಲ್ಲೋ ಕುತ್ಕೊಂಡು ನಾನು ನೋಡ್ತಾ ಇದ್ದೆ ಈ ತರದೊಂದು ಈವೆಂಟ್ ಅನ್ನ. ಇವತ್ತು ಈ ಜಾಗದಲ್ಲಿ ನಿಂತು ನಿಮ್ ಮುಂದೆ ಮಾತಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ.
ಅದಕ್ಕೆ ಕಾರಣ ಒಂದೇ, ಯಾರಿಗೂ ಏನು ಮಾಡಕ್ಕಾಗಲ್ಲ ಅಂತಲ್ಲ, ಮಾಡ್ತೀನಿ ಅಂತ ಮನ್ಸಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು ನನಗೆ ಯಾವಾಗ್ಲೂ ಅನ್ನಿಸ್ತಾ ಇರುತ್ತೆ. ಮ್ಯಾನಿಫೆಸ್ಟೇಷನ್ ಬಗ್ಗೆ ರಾಜೀವಣ್ಣ ಹೇಳ್ತಾ ಇದ್ರು, ನನ್ನ ತಲೆನಲ್ಲಿ ಯಾವತ್ತೂ ನೆಗೆಟಿವ್ ಅನ್ನೋದೇ ಬರಲ್ಲ, ಸುತ್ತ ನೆಗೆಟಿವ್ ಅನ್ನೋ ಪೀಪಲ್ಸ್ನೇ ನಾನು ಇಟ್ಕೊಳ್ಳಲ್ಲ. ಯಾಕಂದ್ರೆ ಆ ಕೇಳಿಸ್ಕೊಳ್ತಾ ಇದ್ದಷ್ಟು ನಾವು ಡೌನ್ ಆಗ್ತಾ ಹೋಗ್ತಾ ಇರ್ತೀವಿ. ಅದಕ್ಕೆ ನಾನು ಯಾವಾಗಲೂ ಕೇಳಿಸ್ಕೊಳ್ಳೋದೇ ಇಲ್ಲ. ಆಗಲ್ಲ ಅನ್ಕೊಂಡ್ರೆ ಯಾವುದು ಆಗಲ್ಲ, ಆಗುತ್ತೋ ಅಂದ್ರೆ ಎಲ್ಲದನ್ನೂ ಮಾಡ್ಬೋದು ಅಂತ ಹೇಳ್ತೀನಿ ನಾನು. ಮತ್ತೆ ಒಂದು ಸಾಧಾರಣ ರೈತಾಪಿ ಕುಟುಂಬದಿಂದ ಬಂದಂತ ಹುಡುಗ ನಾನು. ಅಂದ್ರೆ ತುಂಬಾ ದೊಡ್ಡ ಮಟ್ಟ ಯಾವ್ದೋ ಗ್ರಾಮೀಣ ಪ್ರತಿಭೆ, ಎಲ್ಲೋ ಒಂದ್ ಕಡೆ ಕ್ರಿಕೆಟ್ ಆಡ್ತಾ ಇದ್ದೆ. ಅದೇ ಲೈಫನ್ನ ಹಾಳು ಮಾಡುತ್ತೆ ಅಂತ ನಾನು ಎಲ್ರು ಅನ್ನೋರು, ಊರಲ್ಲಿ ಎಲ್ರು ನಮ್ಮ ಅಪ್ಪ ಅಮ್ಮನ್ಗೆ ಹೇಳೋರು, ನಿನ್ನ ಮಗ ಕ್ರಿಕೆಟ್ ಆಡ್ತಾನೆ, ವಾಲಿಬಾಲ್ ಆಡ್ತಾನೆ, ಅವನ್ ಜೀವನ ಹಾಳು ಮಾಡ್ಕೊಂಡ, ಫೇಲ್ ಆದ, 35% ಅಂದ, ಬ್ಯಾಕ್ ಸ್ಟೇಜ್ ಹಿಂದೆ ನಿಂತ್ಕೋತಾನೆ ಅಂತ. ನಿಜವಾಗ್ಲೂ ಅವಾಗೆಲ್ಲ ತುಂಬಾ ನಮ್ಮ ಅಪ್ಪ ಅಮ್ಮನ ಕಣ್ಣೀರ್ನ ನಾನು ನೋಡಿದೀನಿ. ಯಾಕಂದ್ರೆ ಎಲ್ಲರ ಮಕ್ಕಳು ಅವ್ರು ಇಂಜಿನಿಯರ್ ಆದ್ರಂತೆ, ಅವ್ರು ಡಾಕ್ಟರ್ ಆದ್ರಂತೆ, ಏನೋ ಮತ್ತೊಂದಾದ್ರಂತೆ ಅಂತ. ಅವರೆಲ್ಲ ಇಂಜಿನಿಯರ್ ಡಾಕ್ಟರ್ ಆಗಿರ್ಬೋದು, ಆದ್ರೆ ನಾನು ಈ ಜಾಗದಲ್ಲಿ ಏನೋ ಮಾಡಿದ್ದೀನಿ ಅಂತಾನೆ ಕರ್ಕೊಂಡ್ಬಂದು ನಿಲ್ಸಿರೋದು. ಇದಕ್ಕಿಂತ ದೊಡ್ಡ ಮಟ್ಟಕ್ಕೆ ನಾನು ಮಾಡ್ತೀನಿ, ಮಾಡಲ್ಲ ಅನ್ನೋ ಮಾತೇನಿಲ್ಲ. ಯಾಕಂದ್ರೆ ಎವ್ರಿ ಟೈಮ್ ನನಗೆ ಆತ್ಮವಿಶ್ವಾಸ ತುಂಬೋದು ಆ ಬೇರೆ ಜನಗಳಲ್ಲ, ನನ್ನ ತಂದೆ ತಾಯಿ ಮಾತ್ರ. ನಾವು ಯಾರನ್ನು ನಂಬಿಸೋ ಅವಶ್ಯಕತೆ ಇಲ್ಲ, ನಮ್ಮ ಅಪ್ಪ ಅಮ್ಮನ ನಂಬಿಸಿದ್ರೆ ಸಾಕು. ಅವರೊಬ್ರು ನಮ್ಮ ಜೊತೆಗಿದ್ರೆ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಗೆಲ್ಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು, ಆಕ್ಚುಲಿ ನನಗೆ ಒಂದ್ ಚಿಕ್ಕದಾಗಿ ಹೇಳಕ್ ಇಷ್ಟಪಡ್ತೀನಿ. ಈ ಸ್ಟೇಜ್ ಅಲ್ಲಿ ನಾನು ಲಾಸ್ಟ್ ಇಯರ್ ಇರ್ತೀನೋ ಇಲ್ವೋ ಗೊತ್ತಿರ್ಲಿಲ್ಲ. ಬಿಕಾಸ್ ಯಾಕೆಂದ್ರೆ ನಂಗೊಂದು ಮೇಜರ್ ಇಂಜುರಿ ಆಗಿತ್ತು. ಆ ಇಂಜುರಿ ಆದಾಗ ಒಂದ್ ಚಿಕ್ಕದಾಗಿ ಹೇಳ್ತೀನಿ, ಯಾಕಂದ್ರೆ ಗಿವ್ ಅಪ್ ಯಾವತ್ತೂ ಮಾಡಿಲ್ಲ, ಮಾಡಕ್ ಹೋಗಲ್ಲ. ಒಂದ್ ಲಾಸ್ಟ್ ಸೆಮಿಫೈನಲ್ CCL ಅಲ್ಲಿ ನಂಗೊಂದು ಫಿಂಗರ್ ಇಂಜುರಿ ಆಗುತ್ತೆ. ಒಂದ್ 12ರಿಂದ 14 ಪೀಸ್ ಆಗುತ್ತೆ ಬೆರಳು. ಇನ್ನು ಲೈಫಲ್ಲಿ ನಿಮ್ ಕೈಲಿ ಏನೂ ಮಾಡಕ್ಕಾಗಲ್ಲ ಅಂತ ಎಂಟೈರ್ ಇಂಡಿಯಾದಲ್ಲಿರೋ ಎಲ್ಲಾ ಡಾಕ್ಟರ್ಸ್ ಹೇಳ್ತಾರೆ. ನಿಮ್ ಕೈಲಿ ಏನೂ ಆಗಲ್ಲ ಅಂದ್ರೆ ಕ್ರಿಕೆಟ್ ಆಗ್ಲಿ, ವರ್ಕೌಟ್ ಆಗ್ಲಿ, ಅಥವಾ ಫೈಟ್ಸ್ ಆಗ್ಲಿ, ಸಿನಿಮಾದಲ್ಲಿ ಯಾವುದು ಮಾಡಕ್ಕಾಗಲ್ಲ ಅಂತ. ಆದ್ರೆ ನನಗೆ ಅಂದ್ರೆ ಒಂದು ಆತ್ಮವಿಶ್ವಾಸ ತುಂಬಿದಂತವ್ರು ಈ ಜಾಗದಲ್ಲಿ ಅವ್ರನ್ನ ನೆನ್ಪು ಮಾಡ್ಕೋತೀನಿ, ಸುದೀಪ್ ಅಣ್ಣನ. ಯಾಕಂದ್ರೆ ನಾನು ಇನ್ನೇನು ಗಿವ್ ಅಪ್ ಮಾಡಬೇಕು ಅಂತ ಅಂದಾಗ, ಯಾಕೆ ಗಿವ್ ಅಪ್ ಮಾಡ್ತೀಯ? ಯಾಕಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ತುಂಬಾ ದೊಡ್ಡದು. ಯಾಕಂದ್ರೆ ಅವ್ರಿರೋ ಅಂತ ಎಕ್ಸ್ಪೀರಿಯನ್ಸ್, ಅವ್ರ ಮಾತುಗಳಿಂದ ಇಡೀ ಜಗತ್ತನ್ನೇ ಚೇಂಜ್ ಮಾಡಿದ್ದಾರೆ. ನಮ್ಮನ್ನ ಚೇಂಜ್ ಮಾಡಲ್ವಾ? ಅವರ ಒಂದು ಮಾತು ನನ್ನ ಕಂಬ್ಯಾಕ್ ಆಗೋದಕ್ಕೆ, ಇವತ್ತು ಈ ಜಾಗದಲ್ಲಿ ಮತ್ತೆ ಇದೇ ಫಿಟ್ನೆಸ್ ಮೇಂಟೈನ್ ಮಾಡ್ಕೊಂಡು ಮತ್ತೆ ಸಿನಿಮಾದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡ್ತಾ ಇರೋದಕ್ಕೆ ಅದಕ್ಕೆ ಅವರೇ ಕಾರಣ. ಅಣ್ಣ ಹೇಳಿದ್ರು ಇಷ್ಟೋ ತನಕ ಮಕ್ಕಳನ್ನ ಯಾವ್ದ್ರಲ್ಲಿ ಹೋಗ್ತಾರೋ ಅದರಲ್ಲೇ ಬಿಡಿ ಅಂತ. ಖಂಡಿತ ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಗೊತ್ತಿಲ್ಲ, ಇವತ್ ನಾನ್ ಅನ್ಕೊಂಡಿದ್ರೆ, ನಮ್ಮಪ್ಪ ಅಮ್ಮ ಅನ್ಕೊಂಡಿದ್ರೆ ನಾನ್ ಫೇಲ್ ಆಗಿರೋದು ಹೌದು, ನಾವು ಕಾಪಿ ಹೊಡೆದಿರೋದು ಹೌದು. ಆದ್ರೆ ನಮ್ಮಪ್ಪ ಅಮ್ಮ ಅವತ್ ನನ್ನ ಮಗ ಏನೋ ಮಾಡಲ್ಲ ಅಂತ ಅವ್ರು ಅನ್ಕೊಂಡಿದ್ರೆ ಇವತ್ ನಾನು ಇಲ್ಲಿ ಇರ್ತಾ ಇರ್ಲಿಲ್ಲ. ಬಿಕಾಸ್ ಅವ್ರು ಹೇಳಿದ್ರು ನನ್ನ ಮಗ ಏನೋ ಮಾಡ್ತಾನೆ, ಅವನು ಏನೇ ಮಾಡಿದ್ರು ರೈಟ್ ಮಾಡ್ತಾನೆ ಅಂತ. ಅವರ ನಂಬಿಕೆನೆ ನಾನು ಇಲ್ಲಿರೋದಕ್ಕೆ ಕಾರಣ. ಅದಕ್ಕೂ ನಾನ್ ನಿಮ್ಗೆ ಹೇಳೋದಿಷ್ಟೇ, ನನ್ನ ತಂದೆ ತಾಯಿ ಅಂದ್ರೆ ಸಮಾನರಾಗಿ ನಾನು ನಿಮ್ಮೆಲ್ರಿಗೂ ಹೇಳ್ತೀನಿ, ಯಾವುದೇ ರಂಗದಲ್ಲಾಗಿರ್ಬೋದು, ಡ್ಯಾನ್ಸ್ ಆಗ್ಲಿ ಅಥವಾ ಎನಿ ಟ್ಯಾಲೆಂಟ್, ಸ್ಪೋರ್ಟ್ಸ್ ಆಗ್ಲಿ, ಖಂಡಿತವಾಗ್ಲು ನೀವೇನ್ ಅವ್ರಿಗೆ ಹೇಳ್ತೀರೋ ಅವ್ರು ಅದನ್ನೇ ಮಾಡ್ತಾರೆ. ಅವರಲ್ಲಿರೋ ಟ್ಯಾಲೆಂಟ್ ನ ನೀವು ಸ್ವಲ್ಪ ಪುಷ್ ಮಾಡ್ಬೇಕಷ್ಟೇ. ಆ ಪುಷ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಇವತ್ತು ನನಗ್ ಗೊತ್ತಿರೋ ತರ ಮಕ್ಕಳುಗಳು ಹಾಳಾಗ್ತಿರೋದು ಮೊಬೈಲ್ ಫೋನ್ಸ್ ಇಂದ. ನನಗ್ ಗೊತ್ತಿರೋ ತರ ಮೇಜರ್ ಆಗಿ ಇದು ನಮ್ಮನೇಲೂ ನಡೀತಿರೋದು ಹೌದು. ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಾವು ಪುಸ್ತಕ ಓದಿದ್ರೆ ಮಕ್ಕಳು ಪುಸ್ತಕ ಓದ್ತಾರೆ, ನಾವು ಮೊಬೈಲ್ ನೋಡಿದ್ರೆ ಮಕ್ಕಳು ಮೊಬೈಲ್ ನೋಡ್ತಾರೆ. ಅದಕ್ಕೆ ನೀವೇನ್ ಗೈಡ್ ಮಾಡ್ತೀರಾ ಸರ್, ಅದನ್ನ ಮಕ್ಕಳು ಮಾಡ್ತಾರೆ. ಇವಾಗಿಂದಾನೇ ಸ್ಟಾರ್ಟ್ ಮಾಡಿ, ಪ್ರತಿಯೊಂದನ್ನು ಮಕ್ಕಳ ಕೈಲಿ ಮೊಬೈಲ್ನ ಅವಾಯ್ಡ್ ಮಾಡಿ ಪುಸ್ತಕಗಳನ್ನ ಕೊಡಿ. ಅವತ್ತು ನಮ್ಮ ಕೈಲಿ ಪುಸ್ತಕಗಳನ್ನ ಕೊಡ್ಲಿಲ್ಲ, ಅವತ್ತು ನಮ್ಗೆ ಇಷ್ಟೆಲ್ಲ ಫೆಸಿಲಿಟೀಸ್ ಇರ್ಲಿಲ್ಲ. ಅಂದ್ರೆ ನಾವು ಓದ್ಬೇಕು ಅಂದ್ರೆ 30 ಕಿಲೋಮೀಟರ್ ನಾವು ನಡಿಬೇಕಾಗಿತ್ತು, ಇಲ್ಲ ಸೈಕಲ್ ಅಲ್ಲಿ ಹೋಗ್ಬೇಕಾಗಿತ್ತು, ಬೈಕ್ ಇಲ್ಲ ಒಂದು ಯಾವ್ದೋ ಒಂದು ಬಸ್ಗೆ ಹೋಗ್ಬೇಕಾಗಿತ್ತು. ಇವಾಗ ಹಂಗಿಲ್ಲ, ಮನೆ ಹತ್ರನೇ ಬಸ್ ಬರುತ್ತೆ, ಮನೆ ಹತ್ರನೇ ಮಕ್ಕಳಿಗೆಲ್ಲ ಮಾಸ್ಟರ್ಸ್ ಬಂದು ಪಾಠನೂ ಹೇಳ್ಕೊಡ್ತಾರೆ. ಅಷ್ಟು ಅಪ್ಡೇಟ್ ಆಗಿದೆ ಇವತ್ತಿನ ಜನರೇಷನ್. ನೀವು ಆ ಅಪ್ಡೇಟ್ ಅನ್ನ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಹೇಳ್ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ನಾನು. ಹಾಗೆ ಇಲ್ಲಿ ಕರ್ಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ನಿಮಗೆ. ಯಾಕಂದ್ರೆ
ನನಗೂ ಖುಷಿ ಆಯ್ತು. ಈ ತರದೊಂದು ಇವೆಂಟ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಖಂಡಿತವಾಗ್ಲೂ ಸರ್, ಮತ್ತೆ ಮೇಡಮ್ ವನಿತಾ ಮೇಡಮ್ಗಾಗ್ಲಿ, ಲಕ್ಷ್ಮಿ ಮೇಡಮ್ಗಾಗ್ಲಿ, ಈ ಒಂದು ಜರ್ನಿ ಇಷ್ಟಕ್ಕೆ ಸೀಮಿತ ಆಗೋದು ಬೇಡ, ನಿಮ್ದು ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಹೆಣ್ಮಕ್ಳು ಅಂತ ಹೇಳಿದ್ರೆ ಇಷ್ಟೇ ಅನ್ನೋದಕ್ಕಿಂತ ನನಗೆ ಯಾವಾಗ್ಲೂ ಇವ್ರನ್ನ ನೋಡಿದಾಗೆಲ್ಲ CCರಲ್ಲಿ ಖುಷಿ ಆಗ್ತಾ ಇತ್ತು. ಯಾಕಂದ್ರೆ ಯಾರೇ ನಗು ಮುಖದಲ್ಲಿ ಇಲ್ಲ ಅಂದ್ರೂ ಇವರಿಬ್ರು ಮಾತ್ರ ಯಾವಾಗಲೂ ನಗು ಮುಖದಲ್ಲೇ ಇರೋರು. ನಾವು ಸೋಲ್ಬೇಕಾದ್ರೂ ನಮಗಿಲ್ದೇ ಇರೋ ಕಾನ್ಫಿಡೆನ್ಸ್ ಇವ್ರಿಗಿರೋದು, ಗೆಲ್ತಾರ ಅವರು ಅಂತ. ಅದಕ್ಕೆ ನಿಮ್ಮ ನಗುಮುಖ, ನಿಮ್ಮ ಈ ಫ್ರೆಂಡ್ಶಿಪ್ ಯಾವಾಗಲೂ ಜೊತೆಗೆ ಹಿಂಗೆ ಇರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ನಿಮಗೆ. ನಿಮ್ಮೆಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ನನ್ನನ್ನ ಕರೆಸಿದ್ದಕ್ಕೆ, ನಿಮ್ ಮುಂದೆ ನಾನು ಶೇರ್ ಮಾಡ್ಕೊಂಡು ಮಾತಾಡಿದ್ದಕ್ಕೆ ಥ್ಯಾಂಕ್ಸ್ ಅ ಲಾಟ್. ಖಂಡಿತ ಕರಣನ. ಸೊ ಈಗಿನ ಮಾತಲ್ಲ ಇದು, ನಾವು ಚಿಕ್ಕವರಿದ್ದಾಗಿಂದನೂ ಕೂಡ ಹೇಳ್ತಾ ಇದ್ರು, ಆಸ್ ಯು ಸೋ ಯು ರೀಪ್ ಅಂತ. ಅದನ್ನ ನಾವು ಮತ್ತೆ ಮತ್ತೆ ಪುನರಾವರ್ತನೆ ಮಾಡಿ ಹೇಳೋದು ಬೇಕಾಗಿಲ್ಲ ಆಕ್ಚುಲಿ. ಸೊ ನಾವು ಏನನ್ನ ಮಕ್ಕಳ ಕೈಯಲ್ಲಿ ಕೊಡ್ತೀವಿ, ಅವರು ಅದನ್ನೇ ಸ್ವೀಕರಿಸ್ತಾರೆ ಅನ್ನುವಂಥ ಮಾತನ್ನ ಹೇಳಿ, ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಿಸಿ, ಅವ್ರು ಏನ್ ಇಷ್ಟಪಡ್ತಾರೆ ಅದರಲ್ಲಿ ಅವ್ರನ್ನ ಪ್ರೋತ್ಸಾಹ ನೀಡಿ ಅಂತ ಹೇಳಿ ತಮ್ಮದೇ ಎಕ್ಸಾಂಪಲ್ ಅನ್ನ ಕೊಟ್ಟು ನಮ್ಮೆಲ್ಲರಿಗೂ ಕೂಡ ಬಹಳ ಅತ್ಯದ್ಭುತವಾದಂತಹ ಮಾತುಗಳ ಮುಖಾಂತರ ಪ್ರೋತ್ಸಾಹವನ್ನ ನೀಡಿದಂತ ನಮ್ಮ ಕರಣ್ ಆರ್ಯನ್ ಅವರಿಗೆ ಇನ್ನೊಂದ್ಸತಿ ಜೋರಾದ ಚಪ್ಪಾಳೆಗಳ ಮುಖಾಂತರ ನಾವು ಕೂಡ ಧನ್ಯವಾದಗಳನ್ನ ತಿಳಿಸೋಣ. ಎಸ್, ಸೊ ಅದೇ ರೀತಿ ನಮ್ಮ ಇನ್ನೋರ್ವ ಗೌರವಾನ್ವಿತ ಅತಿಥಿಗಳಾಗಿರುವಂತಹ ಡಾಕ್ಟರ್ ವನಿತಾ ಲೋಕೇಶ್ ಮೇಡಮ್ ಅವರು ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಶಿ ಈಸ್ ಆಲ್ಸೋ ವೆರಿ ರಿನೌಂಡ್ ಎಂಟರ್ಪ್ರಿನರ್. ತಮ್ಮದೇ ಆದಂತಹ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಜೋಡಿ ಎತ್ತು ಅಂತಾನೆ ಹೇಳ್ಬೋದು ನಾವು ಆಕ್ಚುಲಿ, ಸುನೀತಾ ಮೇಡಮ್ ಅವರು ಹಾಗೂ ನಮ್ಮ ಲಕ್ಷ್ಮೀ ರಾಜು ಮೇಡಮ್ ಅವರಿಗೆ. ಸೊ ಈ ಒಂದು ಕಾರ್ಯಕ್ರಮನ ಕುರಿತಾಗಿ ತಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ ಮಾ. ನಮಸ್ತೆ ಎಲ್ಲರಿಗೂ, ಟು ಆಲ್ ದ ಡಿಗ್ನಿಟರೀಸ್ ಹಿಯರ್ ಆ್ಯಂಡ್ ಟು ಆಲ್ ಮೈ ಡಿಯರ್ ಪೇರೆಂಟ್ಸ್. ಎಲ್ಲರೂ ಅಂದ್ಕೊಳ್ತೀರಾ ಪ್ರತಿ ವರ್ಷ ವನಿತಾ ಮ್ಯಾಮ್ನ ನೋಡ್ತಾನೆ ಇರ್ತೀವಿ. ದಿಸ್ ಇಸ್ ಅ ಪ್ರಾಮಿಸ್ ದಟ್ ವಿ ಬೋತ್ ಹ್ಯಾವ್ ಮೇಡ್ ಟು ಈಚ್ ಅದರ್, ದಟ್ ವಿ ಆರ್ ಗೋನ್ ಟು ಸ್ಟ್ಯಾಂಡ್ ಬೈ ಈಚ್ ಅದರ್ ಫಾರ್ ಅ ಲೈಫ್ ಟೈಮ್ ಅಂತ. ಐ ಆಮ್ ಆಲ್ವೇಸ್ ಪ್ರೌಡ್ ಆಫ್ ಲಕ್ಷ್ಮಿ ಫಾರ್ ವಾಟ್ ಶಿ ಇಸ್ ಡನ್ ಆ್ಯಂಡ್ ಬೀಯಿಂಗ್ ಇನ್ ದಿ ಎಜುಕೇಷನ್ ಇಂಡಸ್ಟ್ರಿ. ವಿಶಿಂಗ್ ಆಲ್ ದ ಬೆಸ್ಟ್ ಫಾರ್ ಟುಡೇಸ್ ಪ್ರೋಗ್ರಾಮ್. ಜಾಸ್ತಿ ಟೈಮ್ ತೊಗೊಳೋದಿಲ್ಲ, ಎಲ್ಲರೂ ಖುಷಿಯಾಗಿರಿ. ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾಳೆ ಅನ್ನೋದು ಯಾವತ್ತೂ ಬರೋದಿಲ್ಲ. ನಮ್ಮ ಖುಷಿ ಆಗಲಿ, ನಾವು ಸಂತೋಷ ಆಗಲಿ, ಕಾರು, ಡೈಮಂಡ್ಸ್, ಗೋಲ್ಡ್, ಇಟ್ಸ್ ನಾಟ್ ದೇರ್. ಇಟ್ ಈಸ್ ಲಿವಿಂಗ್ ಇನ್ ದಿಸ್ ಮೂಮೆಂಟ್. ಸೊ ಪ್ಲೀಸ್ ಬಿ ಹ್ಯಾಪಿ, ಲಿವ್ ಇನ್ ದಿಸ್ ಮೂಮೆಂಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ಯುವರ್ ಬ್ಯೂಟಿಫುಲ್ ವರ್ಡ್ಸ್. ಸೊ ಅವಾಗಿಂದ ಹೇಳ್ದಂಗೆ ಎಲ್ರೂ ಒಂದ್ಸತಿ ಹೇಳ್ಬೋದ, ಎಲ್ಲ ಹೆಣ್ಮಕ್ಳು ಯಾರೆಲ್ಲ ಇದ್ರಿ? ಹೆಣ್ಮಕ್ಳೇ, ಅಬಾಬಾಬಾಬಾ ಎಷ್ಟು ಜಲ್ದಿ ಹೇಳ್ತೀರಿ ನೀವೆಲ್ರು. ಇನ್ನೊಂದ್ಸತಿ ಹೇಳ್ಬೋದಾ? ಹೆಣ್ಮಕ್ಳೇ. ಎಕ್ಸಾಕ್ಟ್ಲಿ. ನಮ್ಮ ಇಬ್ರು ಮೇಡಮ್ ಅವರಿಗೆ, ಡಾಕ್ಟರ್ ವನಿತಾ ಲೋಕೇಶ್ ಹಾಗೂ ನಮ್ಮ ಲಕ್ಷ್ಮೀ ರಾಜು ಮೇಡಮ್ ಅವರಿಗೆ ಮತ್ತೊಂದು ಬಾರಿ ಚಪ್ಪಾಳೆಗಳ ಮುಖಾಂತರ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುವಂತ ನಮ್ಮ ಡಾಕ್ಟರ್ ಕವಿರಾಜ್ ಸರ್ ಅವರಿಗೆ ಒಂದು ಪ್ರೀತಿಪೂರ್ವಕವಾದಂತಹ ಸನ್ಮಾನವನ್ನ ನಮ್ಮ ಎಲ್ಲ ಮ್ಯಾನೇಜ್ಮೆಂಟ್, ಸ್ಟಾಫ್ ಮೆಂಬರ್ಸ್, ಪ್ರಿನ್ಸಿಪಲ್ ಸರ್ ಹಾಗೂ ಎಲ್ಲರನ್ನು ಕೂಡ ಆಗಮಿಸಿ ಈ ಒಂದು ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ವಿ. ತಮ್ಮೆಲ್ಲರ ಪ್ರೀತಿಪೂರ್ವಕವಾದಂತಹ ಚಪ್ಪಾಳೆಗಳ ಮುಖಾಂತರ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕು. ಮೊದಲನೇದಾಗಿ ನಮ್ಮ ಡಾಕ್ಟರ್ ಕವಿರಾಜ್ ಸರ್ ಅವರಿಗೆ ಈ ಒಂದು ಸನ್ಮಾನ. I'd like to request principal and management members also to please join us on stage. Daimadi. Thank you so much sir for your generous support ಅಂತ ಹೇಳ್ತಾ, ಸೊ ಅದೇ ರೀತಿ ನಮ್ಮ ಮಕ್ಕಳಿಗೆ ಹೋಗೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ರಾಜೀವ್ ಹಾನು ಅವರಿಗೂ ಕೂಡ ಈ ಒಂದು ಪ್ರೀತಿಪೂರ್ವಕವಾದಂತಹ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದೀವಿ.
ಯಾವಾಗ್ಲೂ ಕೂಡ ನಮ್ಮ ಕೊಪ್ಪಳದ ಗವಿಸಿದ್ದೇಶ್ವರ ಅಜ್ಜವರು ಹೇಳುವಂತ ಒಂದು ಮಾತು ನೆನಪಿಗೆ ಬರುತ್ತೆ. ಅವಮಾನ ಅಪಮಾನ ಕೊನೆಗೆ ಸನ್ಮಾನ ಅನ್ನೋ ಅಂತ ಮಾತು ನಿಜವಾಗ್ಲೂ ಇವತ್ತು ನಮ್ಮ ಎದುರುಗಡೆ ಇರುವಂತಹ ಈ ಎಲ್ಲ ಮುಖ್ಯ ಅತಿಥಿಗಳನ್ನ ನೋಡಿದಾಗ ಹೆಮ್ಮೆಯಿಂದ ಅವರಿಗೆ ಈ ಒಂದು ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕು ಅಂತ ಅನಿಸ್ತಾ ಇದೆ. ತಮ್ಮೆಲ್ಲರ ಚಪ್ಪಾಳೆ ಬರಲೇಬೇಕು. ಥ್ಯಾಂಕ್ ಯು ಬ್ರದರ್. ಸೊ ಅದೇ ರೀತಿ ಇನ್ನೋರ್ವ ಗೌರವಾನ್ವಿತ ಅತಿಥಿಗಳಾಗಿರುವಂತಹ ನಮ್ಮ ಕರಣ್ ಅರಣ್ಯ ಅವ್ರಿಗೂ ಕೂಡ ಈ ಒಂದು ಪ್ರೀತಿಪೂರ್ವಕವಾದಂತಹ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. Thank you so much, Anna. So ಅದೇ ರೀತಿ ಐ ಲೈಕ್ ಟು ರಿಕ್ವೆಸ್ಟ್ ಡಾಕ್ಟರ್ ವನಿತಾ ಲೋಕೇಶ್ ಮೇಡಮ್ ಅವರಿಗೂ ಕೂಡ ಈ ಒಂದು ಪ್ರೀತಿಪೂರ್ವಕವಾದಂತಹ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದೀವಿ. Thank you so much, ma'am, for your kind support. Thank you very much for all the dignitaries over here. And ಇಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಮತ್ತು ಫೆಲಿಸಿಟೇಷನ್ ನಾವು ಮಾಡೋದಿದೆ. ಐ ರಿಕ್ವೆಸ್ಟ್ ಆರ್ ರಶೀದ್ ಸರ್ ಟು ಪ್ಲೀಸ್ ಕಮ್ ಫಾರ್ವರ್ಡ್. ಪ್ಲೀಸ್ ಸರ್, ಚಪ್ಪಾಳೆ ಬರಲಿ. ಸೊ ಪ್ಲೀಸ್. ಸೊ ಇಲ್ಲಿವರೆಗೂ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಮೂಮೆಂಟ್ಸ್, ಪ್ರತಿಯೊಂದು ಮೂಮೆಂಟ್ಸ್ನು ನಾವು ಎಂಜಾಯ್ ಮಾಡ್ತಾ ಇದ್ದೀರಿ. ಆ್ಯಂಡ್ ಯು ಆರ್ ಕನ್ವೇಯಿಂಗ್ ದ್ಯಾಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. And also we have a very special guest, Dr. Kiran Chauka sir, a pillar of this organization and my mentor. So please come on the stage. Yes, thank you so much. ನಿಜವಾಗ್ಲೂ ಅವರ ಎಲ್ಲ ಸಪೋರ್ಟ್ಗೆ we would like to thank them. ಜೊತೆಗೆ ಅವರಿಗೆ ಸಂಸ್ಕೃತಿಯನ್ನ ಕಲಿಸ್ತಾ ಅವರ ಬಾಳಿಗೆ ಬೆಳಕಾಗ್ತಾ ಇರುವಂತ ಎಲ್ಲ ನಮ್ಮ ಗುರು ಮಾತೆಯರಿಗೆ ಮತ್ತೊಂದು ಬಾರಿ ಅನಂತ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀವಿ. ಮ್ಯಾಮ್, ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಬಂದಿದ್ರಿ. ಒಂದು ಚೆನ್ನಾಗಿರೋ ಸ್ಮೈಲ್ ಕೊಡಿ ನೋಡೋಣ ಎಲ್ರು.
Thank you very much. Very good evening, parents. And thank you very much for all our respected dignitaries on the stage. And my special thanks to these wonderful ladies out here. Every day in, day out, they give their dedication and they surrender themselves to our Little Millennium School. For them, it's not just the job, it's a passion, it's a dream. So I feel extremely blessed to have this wonderful team with us and wonderful parents like you all. I know that we have taken almost 1 hour time of yours. So thank you so much for always being there with us and supporting us. Once again, thank you. ಚೆಕ್ ಮ್ಯಾಮ್ ಎಲ್ರು ಇನ್ನೊಂದ್ಸತಿ ಬರ್ತೀರಾ ಮತ್ತೆ ಒಂದ್ಸತಿ ನಿಮ್ ಕಡೆಯಿಂದ ಏನೋ ಹೇಳಿಸ್ಬೇಕು ಅಂತ ಅನಿಸ್ತಾ ಇದೆ, ಹೌದಿಲ್ಲನಾ? ಹಾಗೆ ಕಳ್ಸಿರೋ ದೇವ್ರ ಮೆಚ್ಚಲ್ಲ, ಬಟ್ ಕಾರ್ಯಕ್ರಮನು ಕೂಡ ಶುರು ಮಾಡ್ಸೋಣ. ಎಸ್, ಓನ್ಲಿ 2 minutes. ವಿತಿನ್ 2 minutes ನೀವೆಲ್ಲರೂ ಕೂಡ ಹೇಳ್ಬೋದಾ ನನ್ನ ಜೊತೆ? ಫಾರ್ ದ 17th year ಆಫ್ ಲಿಟಲ್ ಮಿಲೇನಿಯಂ ಸೆಲೆಬ್ರೇಷನ್, 3 cheers, ಹಿಪ್ 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 ಹಿಪ್. ಎಸ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸೊ ಎಲ್ಲ ನಮ್ಮ ಮುಖ್ಯ ಅತಿಥಿಗಳು ಇದೀಗ ವೇದಿಕೆ ಎದುರುಗಡೆ ತಾವು ಆಸೀನರಾಗೋದ್ರ ಮುಖಾಂತರ ಮುಂದಿನ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ಕೋತಾ ಇದ್ದೀವಿ. ಐಡ್ ಲೈಕ್ ಟು ರಿಕ್ವೆಸ್ಟ್ ಆಲ್ ದ ಡಿಗ್ನಿಟರೀಸ್ ಟು ಪ್ಲೀಸ್ take the seats in the front row and please enjoy the next amazing performances by all our little kids. So ಮತ್ತೊಂದು ಬಾರಿ ನಮ್ಮ ಎಲ್ಲ ಮುಖ್ಯ ಅತಿಥಿಗಳಿಗೆ ಜೋರಾದ ಚಪ್ಪಾಳೆಗಳ ಮುಖಾಂತರ ಧನ್ಯವಾದಗಳನ್ನ ತಿಳಿಸೋಣ. ನಿಮ್ಮೆಲ್ಲರಲ್ಲೂ ಒಂದು ವಿನಂತಿ, ಇವಾಗ ತಾನೇ ಅಂಬೆಗಾಲ್ ಇಡ್ತಾರ ಅಂತ ಪ್ರತಿಭೆಗಳು ನಾವು ಖಂಡಿತ ನಾವು ಒಂದಷ್ಟು ಸಿನಿಮಾಗಳನ್ನ ಮಾಡ್ತಾ ಇದೀವಿ. ಥಿಯೇಟ್ರಿಗೆ ಹೋಗಿ ದಯವಿಟ್ಟು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೇಳಿರ್ಲಿಲ್ಲ, ಅದನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ. ಈ ವರ್ಷ ಒಂದಷ್ಟು ಖಳನಾಯಕನಾಗಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದ್ದೀನಿ, ಹಾಗೆ ಹೀರೋ ಆಗು ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ನಾವ್ ಎಂತ ಸಿನಿಮಾ ಮಾಡಿದ್ರು ನೋಡಕ್ ಬಂದ್ರೆ ಆ ಸಿನಿಮಾ, ಇಲ್ಲ ಅಂದ್ರೆ ಆ ಸಿನಿಮಾ ತೆಗೆದು ಬುಟ್ಟಿಗೆ ಹಾಕ್ಬಿಡ್ತಾರೆ. ಅದಕ್ಕೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಥಿಯೇಟ್ರಿಗೆ ಬಂದು ಎಲ್ರು ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಎಲ್ರಿಗೂ ದಯವಿಟ್ಟು ಬನ್ನಿ. ನಿಮ್ಮಿಂದ ಒಂದಷ್ಟು ಕಲಾವಿದರಿಗೆ ಅನ್ನ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಹೊಸ ಕಲಾವಿದರಿಗೆ ಇನ್ನೊಂದಷ್ಟು ಹುರುಪನ್ನ ತುಂಬಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್.